वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णु गुरुर्देवो महेश्वरः. ಥ್ಯಾಂಕ್ ಯು ಮನೋರೆ. ನಮ್ಮ ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಮಾಡಿರೋವಂಥವ್ರು ಸತೀಶ್ ಬಾಬು ಅವರು. ಆದರೆ ಅವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ನಮ್ಮ ಜೊತೆಯಾಗಿಲ್ಲ. ಅವರ ತರುವಾಯ ನಮಗೆ ಮ್ಯೂಸಿಕ್ಕಲ್ಲಿ ಆ ಒಂದು ಪಯಣವನ್ನು ಮುಂದುವರಿಸಿದ್ದು A.T. ರವೀಶ್ ಅವರು ಬಂದಿದ್ದಾರೆ. ಸೊ ಯಾಕಂದರೆ ಒಂದು ಆಡಿಯೋ ಲಾಂಚ್ ಅಂತ ಹೇಳಿದ್ರೆ ಅವತ್ತಿನ ಹೀರೋ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಾರೆ. ಸತೀಶ್ ಬಾಬು ಅವರು ಅವರ ಆರೋಗ್ಯ ಸ್ಥಿತಿ ಸರಿ ಇಲ್ಲ, ಹಾಗಾಗಿ ಬಂದಿಲ್ಲ. ಆದರೆ ಒಂದು ಬೈಟನ್ನು ಕಳಿಸ್ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ಈವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್, ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್, ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್. ಹಾಗೆ ಪ್ರೀತಿಯ ನಮ್ಮ PR ಸುಧೀಂದ್ರ ವೆಂಕಟೇಶ್ ಅವರ ಪರವಾಗಿ ಕೂಡ ನಲ್ಮೆಯ ಸ್ವಾಗತ ಮತ್ತೊಮ್ಮೆ ಎಲ್ರಿಗೂ ಅಂತ ಹೇಳ್ತಾ ಸತೀಶ್ ಬಾಬು ಅವರ ಬೈಟ್ ಹಾಕಿ. ನಿಮ್ಮ ಹೋಟೆಲಿಂದ ಊಟ ಬರ್ತಾ ಇದ್ದಂಥದ್ದು ತುಂಬ ಖುಷಿ ಅನಿಸ್ತು. ಬ್ಯಾಚ್ ಕೂಡ ಅಪ್ಪು ಹಾಕೊಂಡು ಬಂದಿದ್ದೀರಾ. ಮೊದಲ ದಿನದ ಮಾತು, ಈ ಒಂದು ಹಾಡನ್ನು, ಎಲ್ಲ ಹಾಡುಗಳನ್ನು ಬರೆದಿರೋದು ನಮ್ಮ ಡೈರೆಕ್ಟರ್ ಬಸವರಾಜ್ ಬಳ್ಳಾರಿ ಅವರೇ. ಈ ಗೀತೆಯನ್ನು ಹಾಡಿದ್ದಾರೆ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಅವರು, ಶ್ರುತಿ ಪ್ರಹ್ಲಾದ್ರವರು ಇಬ್ಬರು ಕೂಡಿ ಹಾಡಿರೋಂಥ ಗೀತೆ. ದಯವಿಟ್ಟು ಲಾಂಚ್ ಮಾಡಬೇಕು. ಮೊದಲ ದಿನದ ಮಾತು. ಮೊದಲ ದಿನದ ಮಾತು ಸಾಂಗ್ ಲಾಂಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಂಗ್ ಪ್ಲೇ ಮಾಡಿ. ವಿಜಯ್ ನರೇಂದ್ರ ಅನ್ನೋರು ಹಾಡಿದ್ದಾರೆ. ಅವರು ಅಬ್ರಾಡ್ ಹೋಗಿದ್ದಾರೆ, ಹಾಗಾಗಿ ಕಾರಣಾಂತರಗಳಿಂದ ನಮ್ಮ ಜೊತೆಯಾಗಿಲ್ಲ. ಅವ್ರದ್ದು ಡೆಬ್ಯೂ ಸಾಂಗ್ ಇದು. ಸೊ ಬಂಗಾರ ಸಾಂಗ್ ಲಾಂಚ್ ಮಾಡಿ. ನಮ್ಮ ಬಂಗಾರ ಸಾಂಗ್ ಲಾಂಚ್ ಆಗಲಿ. ಎದೆ ಮೇಲೆ ಟ್ಯಾಟೂವನ್ನು ಹಾಕಿಸ್ಕೊಂಡ್ರು. ಸೊ ಬನ್ನಿ. ನಮ್ಮ ರತ್ನ ಸಿನಿಮಾದ ಒಂದು ಪಾಥೋ ಬಿಟ್ಟಿದೆ, ಇದನ್ನು ಹಾಡಿರೋಂಥವ್ರು ರಾಜೇಶ್ ಕೃಷ್ಣನ್ ಅವರು. ಸೊ ಆ ಒಂದು ಬಿಟ್ಟನ್ನು ಲಾಂಚ್ ಮಾಡಬೇಕು ರಘುವರ್ದಿ ಅವರು. ಥ್ಯಾಂಕ್ಸ್ ರಘು. ಪಟ್ಪಟ ಅಂತ ಮಾತಾಡಿ ಚಟ್ಪಟ ಅಂತ ಎಲ್ಲರ ಮನಸ್ಸಲ್ಲಿ ಉಳಿದ್ಬಿಟ್ರಿ. ಎಲ್ಲ ಬಾಸ್ ಅವ್ರ ದಯೆ. ಸೋ ಸ್ವೀಟ್, ಲವ್ಲಿ. ಸೊ ಹಾಗಾಗಿ ರತ್ನ ಸಿನಿಮಾದ ಟೈಟಲ್ ಟ್ರ್ಯಾಕನ್ನು ನೀವು ಲಾಂಚ್ ಮಾಡಬೇಕು ಶುಭ ಹಾರೈಕೆಯೊಂದಿಗೆ. ಟೈಟಲ್ ಟ್ರ್ಯಾಕ್ನ ಇವಾಗೋಸ್ಕರ ಇವಾಗ ಟೈಟಲ್ ಟ್ರ್ಯಾಕ್ದು ಒಂದು ಲಾಂಚ್ ಆಗ್ತಾ ಇದೆ. ಬಾಸ್ ಅವರೊಂದು ಆಶೀರ್ವಾದ ಇದ್ದೇ ಇರುತ್ತೆ. ಒನ್ ಮೋರ್ ಥರ ಹೋಗ್ತಾ ಇರಬೇಕು ಜನ. ಒನ್ ಮೋರ್ ನೋಡ್ತಾ ಇರ್ಬೇಕು, ಆಮೇಲೆ ಕೇಳ್ತಾ ಇರ್ಬೇಕು. ಏನಂತೀರಾ? ಸೂಪರ್ ಅಂತೀವಿ ಅಷ್ಟೇ. ಹೆಸರೇ ಅಪ್ಪು. ಇವ್ರ ಹೆಸರು ವೆಂಕಟೇಶ್ ಆದರೂ ಕೂಡ ವೆಂಕಟೇಶ್ ಜೊತೆಗೆ ಅಪ್ಪು ವೆಂಕಟೇಶ್ ಅಂತ ಜೊತೆ ಆಗ್ಬಿಟ್ಟಿದೆ. ಯಾಕಂದರೆ ಮೊದಲಿಗೆ ಪ್ರಾರಂಭದ ದಿನಗಳಲ್ಲಿ ಸ್ಟನ್ಸ್ ಹೇಳ್ಕೊಟ್ಟವರು ನಮ್ಮ ಅಪ್ಪು ಸರ್ಗೆ. ಸರ್ ದಯವಿಟ್ಟು ಬರಬೇಕು. ಅಪ್ಪು ಸಾಂಗನ್ನು ಅಪ್ಪು ವೆಂಕಟೇಶ್ ಅವರು ಲಾಂಚ್ ಮಾಡ್ತಿದ್ದಾರೆ. ಅಪ್ಪು ಸಾಂಗ್ ಲಾಂಚ್ ಆಗಲಿ, ಎಲ್ಲ ಟೀಮ್ಗೆ ಒಳ್ಳೇದಾಗಲಿ. ನಮಸ್ತೆ. ಥ್ಯಾಂಕ್ ಯು ಸರ್. ಬಂದಿದೆ ಅಂತ ಭಾವಿಸ್ತಾ ಆನಂದ್ ಆಡಿಯೋ ಮುಖೇನ ರಿಲೀಸ್ ಆಗಿರುವಂಥ ಈ ಎಲ್ಲ ಸಾಂಗ್ಸನ್ನು ದಯವಿಟ್ಟು ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಎಂದೆನ್ನುತ್ತಾ ಈಗ ವೇದಿಕೆಗೆ ಫಿಲಮ್ ಟೀಮ್ ಅವರನ್ನ ಜೊತೆಗೆ ಆಡಿಯೋ ಲಾಂಚ್ ಮಾಡಿದಂಥ ಅಪ್ಪು ಸರ್ ಅವರ ಅಭಿಮಾನಿಗಳನ್ನು, ಒಡನಾಡಿಗಳನ್ನು ವೇದಿಕೆಗೆ ಬರಮಾಡ್ಕೊಳ್ಳೋವಂಥ ಸಮಯ. ಮೊದಲಿಗೆ ತಾವೇ ಇನ್ನೂ ಬಹಳ ಕಷ್ಟದಲ್ಲಿದ್ದಾರೆ, ಆದರೂ ಕೂಡ ಅಪ್ಪು ಸರ್ ಅವರ ಸಿನಿಮಾ ತರಬೇಕು ಅಂತ ಹೇಳಿ ನಿರ್ಮಾಣದ ಹೊಣೆಯನ್ನು ಹೊತ್ತು ನಿರ್ದೇಶನವನ್ನು ಕೂಡ ಮಾಡ್ತಿರುವಂಥ ಬಸವರಾಜ್ ಬಳ್ಳಾರಿ ಅವರು ವೇದಿಕೆಗೆ ಆಗಮಿಸಬೇಕು. ಸಹ ನಿರ್ಮಾಪಕರಾದಂಥ ಮಂಜುನಾಥ್ ಕಲ್ಕೆರೆ. ಮಂಜುನಾಥ್ ಸರ್ ಮತ್ತೋರ್ವ ಸಹ ನಿರ್ಮಾಪಕರು
ರಾಘವೇಂದ್ರ ಕರೂರ್ ಅವರು ಕೂಡ ದಯವಿಟ್ಟು ಬರಬೇಕು ವೇದಿಕೆಗೆ. ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಲೀಡಲ್ಲಿ. ವರ್ಧನ್ ಆನ್ ಸ್ಟೇಜ್ ಪ್ಲೀಸ್. ಹರ್ಷಲಾ ಅವರು ಫೀಮೇಲ್ ಲೀಡಲ್ಲಿ ಮಾಡಿರೋಂಥವ್ರು ಕಾರಣಾಂತರಗಳಿಂದ ನಮ್ಮ ಜೊತೆ ಜಾಯ್ನ್ ಆಗಿಲ್ಲ. ಇನ್ನು ನಾಗೇಂದ್ರ ಅರಸ್ ವಾಸ್ ಬನ್ನಿ ಸ್ಟೇಜ್ಗೆ. ಎಡಿಟಿಂಗ್ ಜೊತೆಗೆ ಆ್ಯಕ್ಟಿಂಗು ಮಾಡಿದ್ದಾರೆ. ಇದರಲ್ಲಿ ಬಹಳ ಡಿಫ್ರೆಂಟ್ ಆದಂಥ ಕ್ಯಾರೆಕ್ಟರ್ ಅಂತ ಟ್ರೈಲರ್ ರಿಲೀಸ್ ಟೈಮಲ್ಲೇ ಹೇಳಿದರು. ಇನ್ನು ಅಮಿತ್ ರಾವ್ ಅವರು, ರಾಣಿ ಪಾತ್ರದಲ್ಲಿ ಅಭಿನಯಿಸಿರೋ ಅಂಥ ಪುಟಾಣಿ ರಾಣಿ. ಇವತ್ತು ಸ್ಪೆಷಲ್ ಇನ್ವೈಟೀಸ್ ಆಗಿ ಆಗಮಿಸಿರುವಂಥ ನಮ್ಮ ಮಾರುತಿ ಸರ್ ಕೂಡ ಜಾಯ್ನ್ ಆಗಬೇಕು ವೇದಿಕೆಯಲ್ಲಿ. ಛಲಪತಿ ಸರ್, ರಘುವರ್ದಿ, ಹಾಗೆ ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು, ಅಪ್ಪು ವೆಂಕಟೇಶ್ ಅವರು, ಕೊಟ್ಟವರು ಅಪ್ಪು ವೆಂಕಟೇಶ್ ಅವರು. ನಿಮ್ಮ ಅಪ್ಪು ಸರ್ ಅವರ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್. ಫೋಟೋ ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು. ಅವ್ರ ಮೇಲೊಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಬಸವರಾಜ್ ಬಳ್ಳಾರಿ ಅವರು. ನಿಜವಾಗ್ಲೂ ಅವರು ಒಳ್ಳೇದು ಮಾಡಿದಂಥವ್ರು. ಅವಾಗಿಂದ ನಾವು ಅವರು ಸ್ನೇಹಿತರು. ಇನ್ನು ನಾಗೇಂದ್ರ ಸರ್ ಅವರು ಒಂದು 15-20 ವರ್ಷದಿಂದ ನನಗೆ ಆತ್ಮೀಯರು. ನಮ್ಮ ಬಳ್ಳಾರಿ ಸರ್ ಅವರೊಂದು 10 ವರ್ಷದಿಂದ ನಮಗೆ ಆತ್ಮೀಯರು. ಮತ್ತು ಅಮಿತ್ ಅವರಾಗಿರ್ಬೋದು, ಮತ್ತು ಎಲ್ಲ ನಮ್ಮ ಮಾರುತಿಯವರು, ಮತ್ತು ನಮ್ಮ ಚಂದ್ರು ಅವರು. ನಿಜವಾಗ್ಲೂ ನಾವು ಒಂದು ಇಂಡಸ್ಟ್ರಿಯಲ್ಲಿ ಒಂದು 30 ವರ್ಷ ಆಯಿತು, ಅಷ್ಟು ಹೆಸರು ಮಾಡಲಿಲ್ಲ. ಬಂದು ರಪ್ಪ ಅಂತ ಒಂದೇ ಸಲ ಇಷ್ಟು ಹೆಸರು ಮಾಡಿಬಿಟ್ರು. ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳ್ಬಿಟ್ಟು ನಾನು ನೋಡಿದ ತಕ್ಷಣವೇ ನಾನು ನಮ್ಮ ಸ್ನೇಹಿತರು ಅನ್ನೋ ಲೆವೆಲ್ಗೆ ನಾವು ಅಣ್ಣವ್ರ ಮನೇಲೆ ನಾವೆಲ್ಲ ಜೊತೆಲಿದ್ವಿ, ಅವ್ರಿಗೆ ಗೊತ್ತು ಆಯ್ತಾ. ಸೊ ನಿಜವಾಗ್ಲೂ ಖುಷಿ ಆಯಿತು. ಯಾವುದೋ ಒಂದು ರೀತಿಲಿ ಒಂದು ಟ್ರೆಂಡ್ ಆದರು. ಜೊತೆಗೆ ನಮ್ಮ ಮಾರುತಿಯವ್ರ ಬಗ್ಗೆ ನಾವು ಹೇಳಲೇಬೇಕು. ಪ್ರತಿ ಟೈಮಲ್ಲೂ ಯಾವಾಗಲೂ ಅವರ ನವಯುಗ ಹೋಟ್ಲಿಂದ ಊಟ ತರೋರು, ಅವರೇ ಬಡಿಸೋರು. ತುಂಬ ಅಪ್ಪಾಜಿಯವ್ರಿಗೆ ಮತ್ತು ಅಪ್ಪು ಅವ್ರಿಗಾಗಲಿ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಬಂದು ಬಡಿಸಿ ನಾವು ಅವ್ರ ಕೈ ಒಂದು ಊಟ ಮಾಡಿದ್ದೀವಿ. ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, 95ನೇ ಇಸ್ವಿ ನಾನು ಅವ್ರಿಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದಾಗ ರಾಘಣ್ಣವರು ನನಗೆ ವಜ್ರೇಶ್ವರಿ ಕರೆದು, ಅವಾಗ ಇನ್ನೂ ಯಾವ ಸಿನಿಮಾನೂ ಮಾಡಬೇಕು ಅನ್ನೋ ಒಂದು ಇದಿರಲಿಲ್ಲ, ಜಸ್ಟು ಒಂದು ಪ್ರಾಕ್ಟೀಸ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದು. ಈಗಲೂ ಜ್ಞಾಪಕ ಇದೆ. ಮೊದಲನೇ ದಿನ ನಾವು ವೈಟ್ ಹೌಸಲ್ಲಿ ಆ ಲಾನ್ ಮೇಲೆ ನಿಂತ್ಕೊಂಡು ಅಪ್ಪು ಅವ್ರು ಬಂದು ದಿನ ಏನು ಅಂತ ಅವ್ರು ಕೇಳಿದ್ದು ಫಸ್ಟು ಮೊದಲನೇ ಒಂದು ಇದು ಏನು ಅಂತಂದರೆ, ವೆಂಕಟೇಶ್ ನಾನು ನಿಜವಾಗ್ಲೂ ಹೀರೋ ಆಗ್ತೀನಾ? ತಮಗೆಲ್ರಿಗೂ ಆಶ್ಚರ್ಯ ಆಗ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಈ ಮಾತು ಕೇಳಿದ್ದಾರೆ ಅಂತೇಳಿ. 100% ಖಂಡಿತ ನನ್ನ ಕೇಳಿದ್ರು. ಯಾಕೆ ಅಂತಂದರೆ ಅವ್ರಿಗೆ ಅವರ ಒಂದು ಪರ್ಸ್ನಾಲಿಟಿ ನೋಡ್ಬಿಟ್ಟು ಅವ್ರಿಗೆ ಒಂಥರ ನಾನು ಆಗ್ತೀನೋ ಇಲ್ವೋ ಅನ್ನೋ ಒಂದು ಸಂದೇಹ ಹುಟ್ಬಿಟ್ಟಿತ್ತು ಅವ್ರಿಗೆ. ಅವ್ರಿರುವಂಥ ಪರ್ಸ್ನಾಲಿಟಿ, ಅವ್ರಿರುವಂಥ ಕಲರು. ಹೆಚ್ಚು ಕಮ್ಮಿ ಒಂದು 100 kg ಇದ್ರು ಅಂತ ಕಾಣ್ತದೆ. ಫಸ್ಟ್ ಡೇ ಅವ್ರು ನೋಡಿದ ತಕ್ಷಣ ನನಗೆ ಭಯ ಆಗೋಯ್ತು, ಇವ್ರನ್ನ ಹೆಂಗಪ್ಪ ಇವ್ ಫೈಟ್ ಕಲಿಸಿ ಇವ್ರನ್ನ ಎತ್ತಿ ಬ್ಯಾಕ್ ಫ್ಲಿಪ್ಪೆಲ್ಲ ಓಡಿಸೋದು ಅಂತೇಳಿ. ಆದರೂ ನನಗೊಂದು ಏನಂದರೆ, ದೇವ್ರ ಮನೆಗೆ ಬಂದಿದ್ದೀನಿ ನಾನು ಚಿಕ್ಕದ್ರಿಂದ ನಮ್ಮ ಫುಲ್ ಇಡೀ ಕಾಂದನೇ ಅಪ್ಪಾಜಿಯವ್ರ ಫ್ಯಾನು. ಎಲ್ಲ ಸಿನಿಮಾನು ಚಿಕ್ಕದ್ರಿಂದ ನೋಡಿದಂಥವನು. ಆದರೆ ಆ ಮನೆಗೆ ನಾನು ಕಾಲಿಟ್ಟಾಗ ನಮಸ್ಕಾರ ಮಾಡ್ಕೊಂಡು ಫಸ್ಟ್ ಎಂಟ್ರಿ ಕೊಟ್ಟವನು. ಆದರೆ ಒಂದು ಅವಕಾಶ ಸಿಕ್ತು, ಅದನ್ನು ಬಿಡಲಿಲ್ಲ. ಆದರೂ ಒಂದು ಏನಂತಂದರೆ, ಅವರು ಪ್ರಾಕ್ಟೀಸ್ ಮಾಡಿದಂಥ ರೀತಿ ಇರ್ಬೋದು. ಒಂದು ಸಲ ಹೇಳ್ಕೊಟ್ರೆ ಅವರು ಇಮಿಡಿಯೇಟ್ ಮಾಡಿಬಿಟ್ರು. ನನಗೆ ಅವಾಗ ಆಶ್ಚರ್ಯ, ನಮಗೆ ಏನು ಹೇಳ್ಕೊಟ್ಟ ತಕ್ಷಣ ಈ ಮಟ್ಟಕ್ಕೆ ಮಾಡ್ತಾರೆ ಅಂತೇಳಿ. ಪ್ರತಿಯೊಂದು ನೀವು ಎಲ್ರಿಗೂ ಗೊತ್ತಿರ್ಬೋದು ಅಪ್ಪು ಸಿನಿಮಾ ಯಾವ ಮಟ್ಟಕ್ಕೆ ಅದು ಒಂದು ಬಂತೇಳಿ. ಆದರೆ ಆ ಫೈಟ್ ಕಲಿಬೇಕಾದ್ರೆ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಬ್ಲೈಂಡ್ ಆಗಿ ಒಂದು ಜಿಮ್ನಾಸ್ಟಿಕ್ಸ್, ಒಂದು ಕಿಕ್ಸ್ ಆಗಿದ್ದು ಏನೋ ಒಂದು ಕಲ್ತ್ವಿ. ಆದರೆ ಆ ಟೈಮು ಭಗವಂತ ಯಾವ ಮಟ್ಟಕ್ಕೆ ಆ ಒಂದು ಸಿನಿಮಾನ, ಅಪ್ಪು ಸಿನಿಮಾನ ನಮಗೆ ಇದು ಮಾಡೋಣ ಅಂತಂದರೆ, ನಾನು ಅಪ್ಪು ಇದರಲ್ಲಿ ಯುವರಾಜ್ ಜೊತೆಲಿ ಆ್ಯಕ್ಟ್ ಮಾಡ್ತಾಯಿದ್ದೆ, ಶಿವಣ್ಣವ್ರ ಜೊತೆ ಫ್ರೆಂಡ್ ಕ್ಯಾರೆಕ್ಟ್ರು. ಆವಾಗ ನಮ್ಮ ಪೂರಿ ಜಗನ್ನಾಥ್ ಅವ್ರಿಗೆ ಒಂದು ಏನಂದರೆ ಒಂದು ಕತೆ ಹುಡುಕ್ತಾ ಇದ್ದೀವಿ, ದಯವಿಟ್ಟು ನೀವು ಯಾವ್ದಾರು ಇದ್ರೆ ಹೇಳಿ ಅಂತ. ಆವಾಗ ಬಂದು ಹೇಳ್ದಂಥದ್ದೇ ಅಪ್ಪು. ಆದರೆ ಆ ಕತೆ ಹೇಳ್ಬೇಕಾದ್ರೆ ಈಗಲೂ ಜ್ಞಾಪಕ ಇದೆ. ಕತೆ ಕೇಳ್ಬಿಟ್ಟು ನನಗೆ ಅಪ್ಪು ಹೇಳಿ, ವೆಂಕಟೇಶ್ ನಾವು ಪ್ರಾಕ್ಟೀಸ್ ಮಾಡಿದ್ದಕ್ಕೂ ಈ ಇರುವಂಥ ಕತೆ ಫೈಟ್ಗೂ ಒಂದೇ ಇದೆ ಅಂಥೇಳಿ. ಆ ಒಂದು ಇದರಿಂದ ಅಪ್ಪು ಸಿನಿಮಾ ಫೈಟು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂತು. ರಾಮ್ ಶೆಟ್ಟಿ ಮಾಸ್ಟ್ರೇ ಆಶ್ಚರ್ಯ ಆಗ್ಬಿಟ್ರು. ಸ್ಟಾರ್ಟಿಂಗು ಅವ್ರು ಏನೋ ಒಂದು ಮಾಡಿಸ್ತಾಯಿದ್ರು. ಅಪ್ಪುಗೆ ಹೇಳಿದೆ, ಏನಪ್ಪು ನೀವು ಕಲ್ತಿದ್ದು ಏನು ಮಾಡಿಸ್ತಾ ಇಲ್ಲ ಅಂತೇಳಿ. ಯಾವಾಗ ನಾನು ಮಾಸ್ಟರ್ ಅವರೇ ಹೇಳಿದ್ರು, ಇಲ್ಲ ಹೇಳಿ ಅಂತೇಳಿ. ಇವರು ರಾಮ್ ಶೆಟ್ಟಿ ಮಾಸ್ಟರ್ ನಾನು ಹೇಳಿದೆ, ಮಾಸ್ಟರ್ ನೀವು ಅವರು ಸುಮ್ಮನೆ ಏನೋ ಒಂದು ಮಾಡಿಸ್ತಾ ಇದ್ರಿ ಈ ಥರ. ನನಗೆ ಬೈದ್ರವ್ರಿ, ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ರಿ ಮಾಡೋದು ಅಂತೇಳಿ. ಇಲ್ಲ ನೀವು ಮಾಡಿ ನೋಡಿ ಸರ್ ಮಾಡಿ ಅಂತ. ಅವಾಗ ಅದನ್ನು ಮಾಡೋದಂತೂ ಖುಷಿಯಾಗೋಯ್ತು ಅವರಿಗೆ. ರಾಮ್ ಶೆಟ್ಟಿ ಮಾಸ್ಟರ್ಗೆ ಫೋನ್ ಮಾಡಿ ಅವರು ಅಪ್ಪು ಸಿನ್ ನಾನು ಕೇಳಿಸ್ಕೊಂಡೆ. ಫೋನ್ ಮಾಡಿಬಿಟ್ಟು ಬಾಂಬೆಗೆ ಹಿಂದಿಲಿ ಮಾತಾಡ್ತಾ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ನೋಡಿ ಯಾವ ರೋಪ್ ಇಲ್ಲ ಏನಿಲ್ಲ, ಒರಿಜಿನಲ್ ಸ್ಟೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಆ ಮಟ್ಟಕ್ಕೆ
ಆ ಸಿನಿಮಾದಲ್ಲಿ ಒಂದು ಪ್ರಾಕ್ಟೀಸನ್ನು ನಾವು ಮಾಡ್ಕೊಂಡ್ವಿ. ನಿಜವಾಗಲೂ ಮೊದಲನೇ ದಿವಸದಿಂದ ಹಿಡಿದು ಕೊನೆಯ ದಿವಸದವರೆಗೂ ಇದ್ದಂಥವನು. ಆದರೆ ನಿಜವಾಗಲೂ ಆ ಒಂದು ಕಾಲವಾದಂಥ ದಿನ ನಮಗೆ ಎಲ್ಲರಿಗೂ ಒಂಥರ ಗಾಬರಿ. ಈಗಲೂ ನಮಗೆ ಆಶ್ಚರ್ಯ, ಇಲ್ಲ ಅಪ್ಪು ಇದ್ದಾರೆ ಅಂಥೇಳಿ. ಸೊ ನಿಜವಾಗ್ಲೂ ಏನು ಮಾತಾಡೋಕ್ಕೆ ನಮಗೆ ಈಗ ಅಳು ಬಂದ್ಬಿಡುತ್ತೆ, ಆಗೋದಿಲ್ಲ. ಎಲ್ರಿಗೂ ನಮ್ಮ ಸಿನಿಮಾ ರತ್ನ ಸಿನಿಮಾಗೆ ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಹಾಗೆ ಮಟ್ಟಕ್ಕೆ ಹೋಗುತ್ತೆ ಅಂತ ಎಲ್ಲದಕ್ಕೂ ನಮ್ಮ ದೊಡ್ಡ ಮನೆಯೇ ಆಶೀರ್ವಾದ. ಇವತ್ತು ಕರೆದ್ರು ದೊಡ್ಡ ಮನೆ ಪಿಕ್ಚರ್ ನೋಡಿ ಬನ್ನಿ ಹೆಂಗಿದೆ ಅಂತ. ತುಂಬ ಖುಷಿ ಆಯಿತು, ಒಳ್ಳೆ ಸೆಂಟಿಮೆಂಟ್ ಇದೆ, ಫೀಲ್ ಆಗುತ್ತೆ. ಬಾಸ್ನ ಈ ರೀತಿಲಿ ನೋಡೋಕ್ಕೆ ಅಂದರೆ ಫೀಲ್ ಆಗುತ್ತೆ. ಮಾಡಿದ್ದಾರೆ ಎಲ್ಲ ಅಭಿಮಾನಿಗಳು ಈ ಪಿಕ್ಚರ್ ನೋಡಿ ಒನ್ ಮೋರ್ ಥರ ಹೋಗಬೇಕು. ನಿರ್ದೇಶಕರಾಗಲಿ ಎಲ್ಲ ಕಲಾವಿದರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೆಂಗೆ ಬೆಳ್ಳುಳ್ಳಿ ಕಬಾಬ್ ಹೋಯ್ತೋ ಈ ಚಿತ್ರನೂ ಒನ್ ಮೋರ್ ಅಂದ್ಬಿಟ್ಟು ಚಟಾಪಟ ಅನ್ಬೇಕು. ಅಷ್ಟೇ ನಮ್ಗೆ ಬೇಕಾಗಿರೋದು. ಬನ್ನಿ ಥಿಯೇಟ್ರಿಗೆ ಬನ್ನಿ, ಪಿಕ್ಚರ್ ನೋಡಿ, ಇವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿ, ಇಷ್ಟೇ ನಾನು ಕೇಳೋದು. ಅಲ್ಲ, ನಮ್ಮ ಬಾಸ್ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ. ಯಾಕೆಂದರೆ ನಾವು ಅಲ್ಲಿ ಕಲ್ತು ಬಂದಿದ್ದ ದಾರಿನೇ ನಾವು ಇವತ್ತು ಬದುಕ್ತಾ ಇದ್ದೀವಿ. ಅವರೆಲ್ಲ ಒಳ್ಳೊಳ್ಳೆ ಮಾತುಗಳು ಹೇಳ್ತಾಯಿದ್ರು. ಆ ಮಾತು ಕೇಳಿಕೊಂಡೆ ನಾವು ಇವತ್ತು ಸಾನೇ ರೀತಿಯಿಂದ ಬದುಕಿದ್ದಕ್ಕೆ ಇವತ್ತೊಂದು ದೇವರು ಬೆಳ್ಳುಳ್ಳಿ ಕಬಾಬಿಂದ ಸ್ಟೇಜ್ ಮೇಲೆ ಬರೋಕ್ಕೆ ನಾವು ಸ್ಟೇಜ್ ಹಿಂದೆ ಇದ್ದು ನಿಂತ್ಕೊಂಡು ಕೈ ಕಟ್ಕೊಂಡು ನೋಡ್ತಾ ಇದ್ವಿ. ನಮ್ಮ ಕರೆಸಿ ಸ್ಟೇಜ್ ಮೇಲೆ ಕೂಡಿಸಿ ಕೇಳ್ತಾ ಇದ್ದಾರೆ ಅಂದರೆ ನಾವು ಅಷ್ಟು ಸ್ಥಾನಕ್ಕೆ ಬಂದಿಲ್ಲ. ನೀವು ಪ್ರೀತಿಯಿಂದ ಕರೆದ್ರಿ, ಬಂದಿದ್ದೀವಿ. ಈ ನಿಜವಾಗ್ಲೂ ಚಿತ್ರ ನೋಡಿದ್ಮೇಲೆ ಭಾಳ ಬೇಸರ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಿ, ಇನ್ನೇನು ಹೇಳಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನು ಒಂದು ದೃಶ್ಯವನ್ನು ನೋಡಿ, ಐ ಕುಡ್ ಫೀಲ್ ಇಟ್. ಸೊ ಓವರ್ ಟು ಮಾರುತಿ ಸರ್. ಯಾಕೆಂದರೆ ಅದು ಆಗ್ಬಿಡುತ್ತೆ ಅಷ್ಟೇ. ಅದು ಏನಪ್ಪ ಅಂದರೆ ನಮ್ಮದು 98, ಯಾಕೆಂದರೆ ಅವ್ರ ತಾಯಿಯವರೇ, ಪರ್ವತಕ್ಕವ್ರೂರೇ ನಮ್ಮದು. ನೋಡಿ ನಮ್ಮ ಋಣಾನು ಬಂದನೋ ಏನೋ. 98 ಅವರು ಪ್ರಥಮ ಭೇಟಿಲೂ ಊಟನೇ ತೊಗೊಂಡೋಗಿದ್ದೆ. ಅಕ್ಟೋಬರ್ 28 ಕಾಲವಾದ ಹಿಂದಿನ ದಿವಸ ಅವತ್ತು ಫೋನ್ ಮಾಡಿ, ಬಾಸೇ ಫೋನ್ ಮಾಡಿ ನನಗೆ ಹಿಂಗೆ ಅವತ್ತು ನನಗೆ ನಿಮ್ಮ ಹೋಟ್ಲು ಅದು ಪಪ್ಪು ನಾನ್ ವೆಜ್ ಹಿಂಗೆ ಇಷ್ಟಪಡ್ತಿದ್ರು. ನಮ್ಮ ಹೋಟ್ಲು ಪಪ್ಪು ತುಪ್ಪ ಅನ್ನ ಅಷ್ಟೇ ಇಷ್ಟಪಡ್ತಾಯಿದ್ರು. ನನಗೆ ಇವರು ಇದ್ದರು, ಚಲಪತಿ ಅವರು ಅವತ್ತಿದ್ದರು. ಹಿಂದಿನ ದಿವಸ ಫೋನ್ ಬರುತ್ತೆ, ಬಾಸೇ ಫೋನ್ ಮಾಡ್ತಾರೆ, ನಾನು ಹಿಂಗೆ ವಜ್ರೇಶ್ವರಿಗೆ ಬಂದಿದ್ದೀನಿ, ನಾನು ಊಟ ತಂದುಬಿಡು, ಊಟ ಮಾಡಿಲ್ಲ ಮಧ್ಯಾಹ್ನ ಅಂತ. ತೊಗೊಂಡು ಹೋಗ್ತೀನಿ. ನೋಡಿದ್ದೆ ಋಣಾನ್ ಬಂದನ ಏನೋ, ಹೋಗಪ್ಪ ಲಾಸ್ಟ್ ಸಾರಿ ಒಂದು ದರ್ಶನ ಮಾಡ್ಕೊಂಬ ಅಂತ. ಆ ದೇವ್ರ ಅನುಗ್ರಹ ಮಾಡಿದ್ದ ಥರ ಇದೆ. ಇವತ್ತು ನಾನು ನೆನ್ಕೊತಾ ಇದ್ರೆ ಹಿಂದೂ ದಿವಸದಾದ ಘಟನೆ ಆಯಿತು. ಅಷ್ಟೆಲ್ಲ ಮಾಡಿದ್ದಾರೆ ನಮ್ಮ ಬಸವರಾಜ್ ಅವರು. ಅಭಿಮಾನದಿಂದ ಸಿನಿಮಾ ಮಾಡಿದ್ದಾರೆ. ನಮ್ಮ ಕರ್ತವ್ಯ ಏನು, ನಮ್ಮ ಹತಾಶೆ, ನಮ್ಮ ಬೇಜಾರು ಈ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ. ನಾವು ಅಭಿಮಾನಿಗಳೆಲ್ಲ, ನಾವೇನು ಅಭಿಮಾನಿಗಳೆಲ್ಲ ಬೇಜಾರಲ್ಲಿದ್ದೀವಿ, ಹತಾಶೆಯಲ್ಲಿದ್ದೀವಿ. ಈ ಸಿನಿಮಾ ಮುಖಾಂತರ ಬಸವರಾಜ್ ಅವ್ರು ತೋರಿಸಿದ್ದಾರೆ. ನಾವೇನು ಮಾಡಬೇಕಪ್ಪ ಅಂದರೆ ಈ ಸಿನಿಮಾ ನೋಡೋ ಮುಖಾಂತರ ಅವ್ರಿಗೊಂದು ಬೆಂಬಲವಾಗಿ ನಿಂತು, ಇದೇ 19ಕ್ಕೆ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಎಲ್ಲ ಕನ್ನಡ ಪ್ರೇಕ್ಷಕರು, ಅಪ್ಪು ಅಭಿಮಾನಿಗಳಾಗಿರ್ಬೋದು, ರಾಜವಂಶ ಅಭಿಮಾನಿಗಳಾಗಿರ್ಬೋದು, ಈ ಸಿನಿಮಾ ನಾವು ನೋಡ್ತೀವಿ ಸರ್. ಒಳ್ಳೇದಾಗಲಿ, ಈ ಸಿನಿಮಾ ಯಶಸ್ಸಾಗಲಿ. ಇದೇ ಥರ ಸಿನಿಮಾಗಳು ನಿಮ್ಮ ಮುಂದಿನ ದಿನಗಳಲ್ಲಿ ಹೆಚ್ಚು ಬರಲಿ ಅಂತ ಈ ಮೂಲಕ ಎಲ್ಲ ಚಿತ್ರತಂಡದವ್ರಿಗೆ ನಾನು ಶುಭ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಟ್ರೇಲರ್ ನೋಡಿದಾಗನ ಮನುಷ್ಯ ನೋವು ಆಗತ್ತೈತಿ, ಎದ್ದು ಹೋಗ್ಬೇಕು ಅನ್ಸತ್ತಿತ್ತು ಹೊರಗೆ. ಯಾಕಂದ್ರೆ ಇವತ್ತಿಗೂ ನಮ್ಗೆ ಅವ್ರ ಮುಖ ನೋಡಿದ್ರೆ ಒಂದು ಅಳು ಬಂದುಬಿಡ್ತೈತಿ. ರಾತ್ರಿ ನಿದ್ದೆ ಬರಂಗಿಲ್ಲ ರೀ, ಎಚ್ಚರ ಆಗ್ಬಿಡ್ತೈತಿ. ಅಂದ್ರೆ ನಂದು ಎಂಥ ದರಿದ್ರ ಅಂದ್ರೆ ರೀ, ಅಭಿಮಾನಿಯಾಗಿ ನನ್ನ ದೊಡ್ಡ ದರಿದ್ರ ಅನ್ಕೊಂತೀನಿ ರೀ ಅವ್ರಿಗೆ. ಲಾಸ್ಟ್ ಅಭಿಮಾನಿ ಮನೆ ಅಂದ್ರೆ ನಂದ ಮನೆಗೆ ಬಂದಿದ್ರಿ. 25 ನಿಮಿಷ ನನ್ನ ಮನ್ಯಾಗ ಬಂದು ಕುಂತ ನಮ್ಮ ಮಳೆಯನ್ ಜೋಡಿ ಮಾತಾಡಿ ಹೋಗ್ಯಾರಿ. ರತ್ನ ಚಿತ್ರಕ್ಕೆ ಒಳ್ಳೇದಾಗಲಿ ರೀ. ಹುಬ್ಳಿ ಬಂದಾಗೆಲ್ಲ ಹೇಳ್ತಿದ್ರಿ, ಅದೇ ಸ್ವಲ್ಪ ನಾ ಫೋನ್ ಮಾಡ್ತಿದ್ರಿ ನಂಗೆ, ಬಾಸ್ ಬರಾಕತ್ತಾರ ಬಾ ಅಂತೇಳಿ ವೆಲ್ಕಮ್ ಮಾಡ್ತಿದ್ದೀರಿ. ಅವ್ರ ಪಿಕ್ಚರ್ ಬಂದ್ರೆ ನೆಕ್ಸ್ಟ್ ಅಂತಿದ್ದೆ. ಜೇಮ್ಸ್ ಲಾಸ್ಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಜೇಮ್ಸ್ ಮೂವಿನೂ ಮಟ್ಟ ಜೇಮ್ಸು ನೋಡಿಲ್ಲ, ಗಂಧದ ಗುಡಿನೂ ನೋಡಿಲ್ಲ ರೀ ನಾ ಇದು ಮಟ್ಟನು ಮೂವಿ. ಯಾಕಂದ್ರೆ ಹೋಗಿ ಕುಂತಗೊಮ್ಮೆ ಅಳು ಬಂದುಬಿಡ್ತೈತಿ. ಏನಂತ ಹೇಳಿರಿ, ಈಗ ಅದೇ ಹೇಳಿದ್ರಲ್ರಿ ಅಕ್ಕಾರೆ, ಸಾಯಂಕಾಲ ಮಟ್ಟ ಅಭಿಮಾನ ಎಲ್ಲ ನಾವು ಸಾಯೋವರೆಗೂ ಅಭಿಮಾನ ರೀ. ಈಗ ಬಂದು ಹಿಂಗೆ ಅಭಿಮಾನ ಅಲ್ರಿ ನಾವು, ಒಳಗಡೆ ರಕ್ತದಿಂದನೇ ಐತ್ರಿ ರಾಜವಂಶ. ನಾವು ಹುಟ್ಟದಾಗಿಂದೇನು ರಾಜವಂಶದ ಅಭಿಮಾನಿ ಏನು ಆಗಿಲ್ಲರಿ. ಆದ್ರೆ ನಾ ಸಾಯೋವರೆಗೂ, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಸಾಯೋವರೆಗೂ ನಾವು ರಾಜವಂಶದ ಅಭಿಮಾನಿನೇ ರೀ. ಯಾಕಂದ್ರೆ ದೊಡ್ಡ ಮನೆ ಆಶೀರ್ವಾದ ನಮ್ಗೆ ಸಾಯೋ ಮಟ್ಟ ಇರ್ತೈತೆ ರೀ. ನಾವು ಪ್ರತಿಯೊಬ್ಬರಿಗೂ ಕೇಳ್ಕೊಳೋದು, ಈ ರತ್ನ ಮೂವಿ ನೋಡ್ರಿ. ಯಾಕಂದ್ರೆ ನಮ್ಮ ನೋವು ಏನೈತಿ ಇದ್ರೊಳಗೆ ತೋರ್ಸ್ಯಾರಿ. ಅಭಿಮಾನಿಗಳಾಗಿ ನಾನು ಅಷ್ಟೇ.
ರಘು ಹೇಳ್ದಂಗೆ ಇದು ಏನು ನಮ್ಮ ಒಂದು ದುರದೃಷ್ಟ. ಯಾಕೆ ಅಂತಂದ್ರೆ ಯಜಮಾನರ ಜೊತೆಲಿ ಈ ಥರ ಈವೆಂಟ್ಗೆ ಬಂದಾಗ ಯಜಮಾನರನ್ನು ಕೂರಿಸೋದಾಗಲಿ, ಯಜಮಾನ್ರು ಇರೋ ಜಾಗದಲ್ಲೇ ಆಗಲಿ, ಅವ್ರನ್ನ ನೋಡ್ಕೊಂಡು ಎಲ್ಲೋ ಒಂದು ಸೈಡಲ್ಲಿ ನಿಂತ್ಕೊಂಡು ನಾನು ನಮ್ಮ ಮೀಡಿಯಾದವ್ರ ಜೊತೆಲಿ ಹಿಂದ್ಗಡೆ ನಿಂತ್ಕೊಂಡು ಮಾತಾಡ್ಕೊಂಡು ನಮ್ದೇನೋ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡಿರ್ತಾ ಇದ್ದೆ, ನೋಡ್ತಾ ಇದ್ದೆ. ಈವೆಂಟ್ ಈ ಥರ ಯಜಮಾನ್ರನ್ನ ಈ ಥರ ಗೌರವಿಸ್ತಾರೆ, ಯಜಮಾನ್ರ ಮೇಲೆ ಇಷ್ಟೊಂದು ಪ್ರೀತಿ ಇದೆ, ಇಂಥ ಒಂದು ಸನ್ನಿವೇಶಗಳನ್ನ ನೋಡ್ಕೊಂಡು ಬಂದಿದ್ದು 11 ವರ್ಷಗಳ ಕಾಲ ಅವ್ರ ಜೊತೆಲೆ. ಆದರೆ ಇವತ್ತಿನ ದಿವಸ ಈಗ ನಮ್ಮನ್ನು ಈ ಥರ ಹಿಂಗೆ ಕರೆದು ಈವೆಂಟ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ಕರೆದ್ರೆ ಒಂಥರ ಏನೋ ಒಂಥರ ನಮಗೊಂದು ಅದೊಂದು ದೊಡ್ಡ ಕಷ್ಟ ನೋವು. ಹಂಗಾಗಿ ನಾನು ಹೆಚ್ಚಾಗಿ ಎಲ್ಲಿಗೂ ಬೇರೆ ಕಡೆ ನಾನು ತುಂಬ ಜಾಗದಲ್ಲಿ ಕರೀತಾರೆ, ನಾನು ಎಲ್ಲಿಗೂ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂದರೆ ಈಗ ಆಲ್ರೆಡಿ ಯಜಮಾನ್ರನ್ನ ಏನಂತಂದರೆ ಅದು ಒಂಥರ ಭಯ ಸ್ಟಾರ್ಟ್ ಆಗಿರೋದು ನನಗೆ. ನಾನು ಮಿಲ್ಟ್ರಿಲಿದ್ದೆ 10 ವರ್ಷ. ಮಿಲ್ಟ್ರಲ್ಲಿ ಇದ್ದಾಗಲೂ ನಾನು ಭಯ ಬಿದ್ದು ನಾನು ಲೈಫ್ ಇನ್ಶೂರೆನ್ಸ್ ಕೂಡ ನಾನು ಮಾಡಿಸ್ಕೊಂಡಿರಲಿಲ್ಲ ಮಿಲ್ಟ್ರಲ್ಲಿ ಇದ್ದಾಗ. ಯಜಮಾನ್ರದ್ದು ಹಿಂಗೆ ಆಗಿದ್ದ ದಿವಸ ಅವತ್ತಿಂದ ಈ ಕಡೆ ದಿನಗಳಲ್ಲಿ ನಾನು ತುಂಬ ಭಯ ಬಿದ್ದಿರೋದು ಏನಂತಂದರೆ, ಮತ್ತೆ ಆ ಥರ ಹೆಲ್ತ್ ನೋಡ್ಕೊತ ಇದ್ದವರು ವೆಂಕಟೇಶ್ ಅಣ್ಣ ಹೇಳ್ದಂಗೆ ಅಷ್ಟೊಂದು ಒಳ್ಳೆ ರೀತಿಯಾಗಿ ಹೆಲ್ತ್ ಕಾಪಾಡ್ಕೊಳ್ತಾ ಇದ್ದವರು ಅವ್ರಿಗೆ ಈ ಥರ ಆಯಿತು ಅಂತಂದರೆ ನಮ್ದೆಲ್ಲ ಯಾವ ಲೆಕ್ಕ? ನಾವು ಏನಿದೆ ಮಲಗಿದ್ರೆ ಒಂಥರ ಗಾಬರಿ ಆಗಿ ಎದ್ದೇಳೋ ಥರ ಆಗ್ತಿತ್ತು ಸುಮಾರು ರಾತ್ರಿಗಳು. ನಾವು ಎದ್ದೇಳ್ತೀವೋ ಇಲ್ಲೋ, ಎಚ್ಚರ ಆದರೆ ಪರವಾಗಿಲ್ಲ ಎದ್ದಿದ್ದೀನಿ ನಾನು, ಇದೇ ರೀತಿನೇ ನನಗೆ ಅನಿಸ್ತಾ ಇತ್ತು. ಮಲಗಿದ್ರೆ ನನಗೆ ಗೊತ್ತಿಲ್ಲ, ಎಚ್ಚರ ಆದಾಗ ಇದ್ದೀನಿ ಬದುಕಿದ್ದೀನಿ ಅನ್ನೋ ಥರ. ಆ ಒಂದು ದಿನಗಳನ್ನ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಅದೆಲ್ಲ ಇರಲಿ, ಈಗ ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ಬಿಟ್ಟು ಸಿಕ್ಕಾಪಟ್ಟೆ ಭಯ ಹುಡ್ಸ್ಬಿಟ್ರು ಬಸವರಾಜ್ ಸರ್. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಬಸವರಾಜ್ ಸರ್ಗೆ ತುಂಬ ಧನ್ಯವಾದ. ಯಾಕಂತಂದ್ರೆ ಒಬ್ಬ ಅಭಿಮಾನಿಯಾಗಿ ನೀವು ಅವ್ರಿಗೆ ದೊಡ್ಡ ಅಭಿಮಾನಿಯಾಗಿ ನಾನು ಕೆಲಸಕ್ಕೆ ಸೇರೋಕ್ಕೆ ಮುಂಚೆನೇ ನೀವು ಯಜಮಾನರನ್ನು ಭೇಟಿ ಮಾಡಿದ್ದೀರಾ, ಅದು ನನಗೆ ಸಂತೋಷ. ನೀವೊಬ್ಬರು ಅಭಿಮಾನಿಯಾಗಿ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳಿಗೆ ಅಪ್ಪಾಜಿ ಹೇಳಿದ್ದು ನಮ್ಮ ಮನೆ ದೇವರು ಅಂತ ಅಪ್ಪಾಜಿ ಅಭಿಮಾನಿಗಳಿಗೆ ಹೇಳ್ತಾ ಇದ್ರು. ಆದರೆ ಅಭಿಮಾನಿಗಳಿಗೆಲ್ರಿಗೂ ಮನೆ ದೇವರು ಅಪ್ಪು ಸರ್ ಆದರು. ಅಂಥ ಅಪ್ಪು ಸರ್ಗೆ ಅಭಿಮಾನಿಗಳಿಗೋಸ್ಕರ ಇಂಥ ಒಂದು ಮೂವಿ ಮಾಡಿದ್ದೀರ. ಟ್ರೈಲರ್ ನೋಡಿ ತುಂಬಾ ಸಂತೋಷ ಆಯಿತು, ಅಷ್ಟೇ ದುಃಖನೂ ಆಯಿತು. ಯಾಕಂತಂದರೆ ಯಜಮಾನ್ರನ್ನ ನಾವು ಕಳ್ಕೊಂಡಿವಲ್ಲ, ನೋಡೋದಕ್ಕೆ ನಮಗೆ ಸಿಗ್ತಾ ಇಲ್ಲಲ್ಲ ಅನ್ನೋ ಒಂದು ಈ ಥರ ದಿನಗಳನ್ನ ನಾವು ನೋಡ್ಬೇಕಾಯ್ತಾ, ನಾವೆಲ್ಲ ಯಾಕೆ ಇರಬೇಕು ಅನ್ನೋ ಥರ ಎಷ್ಟೋ ಸರ್ತಿ ಅನಿಸ್ತೈತೆ. ನೀವಂತೂ ಖಂಡಿತ ನಾನು ಒಂದು ಚಿಕ್ಕದಾಗಿ ರಾಜ್ಕುಮಾರ್ ವಿಷಯದಲ್ಲಿ ಹೇಳ್ಬಿಡ್ತೀನಿ ಮೂವಿ ಬಗ್ಗೆ. ಸಂತೋಷ್ ಆನಂದರಾಮ್ ಸರ್ ಮುಗಿದ ಮೇಲೆ ಮೂವಿ ಚಲಪತಿ ಹೆಂಗಿದೆ ಅಂತಂದ್ರು ರಿಲೀಸ್ ಆಗಿದ್ದ ದಿವಸ. ನಾನು ಅದನ್ನೇ ಹೇಳಿದೆ, ಏನಂತಂದ್ರೆ ಸಂತೋಷ್ ಸರ್ಗೆ, ಅಣ್ಣ ಯಜಮಾನ್ರದ್ದು ದಿನನಿತ್ಯ ನಡೀತಾ ಅವ್ರ ಜೊತೆಲಿ ಏನಿದ್ದೀವಿ ಅವ್ರನ್ನ ನಾವು ನೋಡ್ತಾ ಇರ್ತೀವಿ, ಅದನ್ನ ಇವತ್ತು ಸ್ಕ್ರೀನ್ ಮೇಲೆ ನೋಡಿದೀವಿ ಅಂತ ಹೇಳ್ದೆ. ನಂದು ಸಿನಿಮಾದ ರಿವ್ಯೂ ನಾನು ಅದನ್ನ ಹೇಳಿದೆ. ನಿಮ್ಮ ಸಿನಿಮಾಗೆ ನಾನು ಏನು ಹೇಳ್ತೀನಿ ಅಂದರೆ, ಒಬ್ಬ ಅಭಿಮಾನಿ ಇವತ್ತಿನ ದಿವಸ ಯಜಮಾನ್ರನ್ನ ಎಷ್ಟು ಜನ ನೋಡಿದ್ದೀವಿ, ನೋಡಿರೋರ್ಗು ಎಷ್ಟು ಕಷ್ಟ ಆಗುತ್ತೆ, ನೋಡಿದಿರೋರ್ಗೂ ಅಷ್ಟೇ ಕಷ್ಟ ಆಗುತ್ತೆ ಇವತ್ತಿನ ದಿವಸ. ಯಾಕಂತಂದ್ರೆ ನಾವು ಅಂಥ ಪುಣ್ಯವಂತರನ್ನ ನಾವು ನೋಡಿಲ್ಲಲ್ಲಪ್ಪ ಅಂತ ಎಷ್ಟು ಕಷ್ಟಪಡ್ತಾರೆ. ಅದೇ ನಾವು ನೋಡಿರೋರ ಜೊತೆಲಿದ್ದವ್ರಿಗೆ ನಮ್ಗೇನು ಅನಿಸುತ್ತೆ, ಅಂಥ ಪುಣ್ಯಾತ್ಮನ ನಾವು ಕಳ್ಕೊಂಡು ಇವತ್ತಿನ ದಿವಸ ನಾವು ಬದುಕಿದ್ದೀವಲ್ಲ. ಇದು ಎರಡೂ ಸೇಮ್ ಕಷ್ಟ, ನೋಡಿರೋರ್ಗೂ ಒಂದೇ ಕಷ್ಟ, ನೋಡಿದಿರೋರ್ಗೂ ಒಂದೇ ಕಷ್ಟ. ಆ ಸಿನಿಮಾದಲ್ಲಿ ನೀವು ತೋರಿಸಿದ್ದೀರಾ. ತುಂಬ ಒಳ್ಳೇದಾಗಲಿ ನಿಮ್ಮ ಟೀಮ್ಗೆ, ಎಲ್ರಿಗೂ. ಅಣ್ಣ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ. ನಾನು 2010-11ರಲ್ಲಿ ನಾನು ಇನ್ನೊಬ್ಬರು ಬಿಸ್ನೆಸ್ ಮ್ಯಾನ್ ಜೊತೆಲಿ ಡ್ಯೂಟಿ ಮಾಡ್ತಾ ಇರ್ಬೇಕಾದ್ರೆ, ನಾನು ನನ್ನ ಜೊತೆಲಿ ಸ್ನೇಹಿತರ ಜೊತೆಲಿ ನನ್ನ ಜೊತೆ ಡ್ಯೂಟಿ ಮಾಡ್ತಾ ಇದ್ರು. ಒಬ್ಬರು ಡ್ರೈವರು, ಒಬ್ಬರು ಗನ್ಮ್ಯಾನು, ಇನ್ನೊಬ್ಬರು. ನಾವು 3 ಜನ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ತಾಜ್ ವೆಸ್ಟರ್ನ್ ಹೋಟ್ಲಿಂದ ಚಂದ್ರನ್ ಹೋಟ್ಲ್ ಕಡೆಗೆ ಹೋದ್ವಿ. ಅವಾಗ ಇನ್ನೂ ನಮಗೆ ಪರಿಚಯ ಇಲ್ಲ ಆ ಕಡೆಗೆ. ಹೋದ್ವಿ. ನಾನ್ ವೆಜ್ ಅಂದರೆ ನಮಗೂ ಇಷ್ಟನೇ. ಸರಿ ಹೋಗ್ತೀವಿ. ನಾವು 3 ಜನ ಹೋಟ್ಲ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಹೋಗ್ಬಿಟ್ವಿ. ಅಲ್ಲಿ ಘಮ ಅಂತ ವಾಸನೆ ಬರ್ತಾ ಇದೆ, ತಿನ್ನೋದಕ್ಕೆ ಆಸೆ. ಆಮೇಲೆ ನಾವು ಯೋಚನೆ ಮಾಡ್ತಾ ಇದ್ವಿ, ನಮ್ಮ ಹತ್ರ ದುಡ್ಡಿಲ್ಲ, 3 ಜನಕ್ಕೂ ಊಟ ಮಾಡೋಷ್ಟು ನಮ್ಮ ಹತ್ರ ದುಡ್ಡಿರಲಿಲ್ಲ. ನಾವು ಸಫಾರಿ ಡ್ರೆಸ್ ಹಾಕೊಂಡು ಮಸ್ತಾಗಿ ಹೊಟ್ಬಿಟ್ಟಿದ್ವಿ. ಚಂದ್ರಣ್ಣ ಕುಂತಿದ್ರು. ಅವಾಗಿನ್ನೂ ನಾನು ಯಜಮಾನ್ರಿಗೆ ಪರಿಚಯ ಇಲ್ಲ, ಯಜಮಾನ್ರ ಮನೆ ಕಡೆ ಬಂದಿಲ್ಲ. ಆ ಒಂದು ಸಮಯದ ಮಾತು ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಇವತ್ತಿನ ದಿವಸ ಚಂದ್ರಣ್ಣ ಎಷ್ಟೊಂದು ಚಂದ್ರಣ್ಣನ ಬಗ್ಗೆ ಎಲ್ಲ ಮಾತಾಡ್ತಾರೆ, ಊಟದ ಬಗ್ಗೆ ಎಲ್ಲ ಮಾತಾಡ್ತಾರೆ ಎಲ್ಲ ಕಡೆ ನ್ಯೂಸಲ್ಲಿ. ಅದ್ರದ್ದು ಹಿಂದಿನ ದಿನಗಳದ್ದು ಬಗ್ಗೆ ನಾನು ಹೇಳ್ತೀನಿ. ನಾವು 3 ಜನ ಊಟಕ್ಕೆ ಹೋದಾಗ
ನಿಂತ್ಕೊಂಡೇ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಒಬ್ರಿಗೊಬ್ರು. ಆಗ್ತೈತಾ 3 ಜನಕ್ಕೂ ಊಟ ಮಾಡಿದ್ರೆ ಪೇಮೆಂಟ್ ಮಾಡೋಕ್ಕಾಗ್ತೈತಾ? ಚಂದ್ರಣ್ಣ ನಮ್ಮನ್ನು ಗಮನಿಸಿದಾರ. ಬರ್ರಪ್ಪ, ಬರ್ರಿ ಸರ್. ಏನು ಸರ್, ಯಾಕೆ ಸರ್ ಅಂತ. ಅಣ್ಣ ಈ ಥರ ಒಂದು ಸ್ವಲ್ಪ ಎಷ್ಟಣ್ಣ ಊಟ? ಮೊದಲು ಎಷ್ಟು ಏನು ಕೇಳಬೇಡ್ರಿ. 3 ಜನಕ್ಕೆ ಊಟ ಕೊಡಪ್ಪ, 3 ಜನಕ್ಕೆ. ಸರ್ ನೀವು ಫಸ್ಟ್ ಊಟ ಮಾಡಿ, ಆಮೇಲೆ ನಾವೇನು ಮೊದಲೇ ಹೇಳ್ತಾ ಇರೋರು ಬೆಂಗಳೂರಲ್ಲಿ ಊಟ ಮಾಡಿದ್ರೆ ಪೇಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ತಟ್ಟೆ ತೊಳೆಗೆ ಇಟ್ಬಿಡ್ತಾರೆ. ಆ ಥರ ದಿನಗಳು ಅದೊಂದು ನೆನಪಾಗ್ಬಿಡುತ್ತೆ ನನಗೆ. ಏನೋ ಮತ್ತೆ ಇಲ್ಲಿ ತಿರುಗಿ ಕಷ್ಟಕ್ಕೆ ಸಿಕ್ಕಾಕೊಂತೀವ ಅಂತ. ಆದರೆ ಅವ್ರದ್ದು ಎಂಥ ಹೃದಯ ಅಂತಂದರೆ, ನಾವ್ಯಾರು ಅಂತ ಗೊತ್ತಿಲ್ಲ, ನಮಗೆ 3 ಜನಕ್ಕೆ ಊಟ ಮಾಡಿಸ್ಬಿಟ್ಟು ಸರ್ ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ನೀವು ಕೊಟ್ಟೋಗಿ ಅಂದರು. ಆ ಒಂದು ದಿನಗಳು ಊಟ ಕೊಟ್ಟಿದ್ರೆ ಅದನ್ನು ನಾವು ಮರೆಯೋಕ್ಕಾಗಲ್ಲ. ಅದೇ ಥರ ಅಣ್ಣವ್ರದ್ದು ಹೋಟ್ಲು ಪ್ರತಿದಿನ ವಜ್ರೇಶ್ವರ ಆಫೀಸ್ಗೆ ಹೋದ್ರೆ ಪ್ರತಿದಿನ ಊಟ ಮಾಡದೆ ನಾವು ಆಚೆ ಬರ್ತಾ ಇರಲಿಲ್ಲ. ನಮ್ಗೆ ಎಷ್ಟೇ ಸ್ಪೆಷಲ್ ಇದ್ರೂ ವಜ್ರೇಶ್ವರ ಆಫೀಸಲ್ಲಿ ಊಟ. ಅವತ್ತಿನ ಹಿಂದಿನ ದಿವಸದ್ದು ಹೇಳಿದರು. ಅವತ್ತು ಹೋಗಿ ಅದು ಗೊತ್ತಿಲ್ಲ ಅವ್ರಿಗೆ ಅದು ಯಾವ ಥರ ಏನು ಅಂತಂದರೆ, ಊಟಕ್ಕೆ ನಾನೇ ಬರ್ತಾ ಇದ್ದೀನಿ ಅಂದ್ಬಿಟ್ಟು ಮೇಡಮ್ಗೆ ಫೋನ್ ಮಾಡಿ ಹೇಳಿದರು. ಮೇಡಮ್ ವಜ್ರೇಶ್ವರ ಆಫೀಸಲ್ಲಿದ್ದರು, ನಾನೇ ಬರ್ತಾ ಇದ್ದೀನಿ ಅಲ್ಲಿಗೆ ಊಟಕ್ಕೆ ಬಂದುಬಿಡ್ತೀನಿ ಅಂತ ಹೇಳಿದ್ದಕ್ಕೆ ತಿರುಗಿ ಬಾಸ್ಗೆ ಏನು ಬೇಕೋ ಅದನ್ನು ಇವ್ರಿಗೆ ಫೋನ್ ಮಾಡಿಬಿಟ್ಟು ಆ ಊಟದ ಜೊತೆಗೆ ಅದನ್ನು ಕಳಿಸ್ಕೊಟ್ಬಿಡು ಅಂತ ಹೇಳಿ ಹೋದ್ವಿ. ಊಟ ಮಾಡಿದ್ವಿ. ಎಲ್ಲರಿಗೂ ಆಫೀಸಲ್ಲಿ ಕರೆದು ಮಾತಾಡಿಸಿ, ಬಜರಂಗಿ 2 ರಿಲೀಸು ನಾಳೆ ದಿವಸ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಮಾತಾಡಿಸಿ ಜೇಣ ಆಫೀಸ್ಗೆ ಹೋಗ್ಬಿಟ್ಟು ಎಲ್ರಿಗೂ ಭೇಟಿ ಮಾಡಿ ಇವ್ರಿಗೂ 4 ಮಾತು ಮಾತಾಡಿಸಿ ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ. ಲಾಸ್ಟ್ ಫೋಟೋ ಕರೆಕ್ಟ್ ಅಲ್ಲ? ಖಂಡಿತ. ಈ ಥರ ಒಂದು ವ್ಯಕ್ತಿ ಅವರು ದೇವರಾಗೆ ಬಂದಿರೋದು ಅದು. ಯಾಕಂತಂದ್ರೆ ಇವತ್ತಿನ ದಿವಸ ನಾವು ಎಷ್ಟೇ ಮಾತಾಡ್ಬೋದು ಅವ್ರ ಬಗ್ಗೆ. ನಾವು ಅವ್ರ ಜೊತೆಲಿ ಇದ್ದಾಗ ಆ ಒಂದು ಇದ್ದ ದಿನಗಳು ಅದು ಪ್ರತಿಯೊಂದು ಸಮಯ ನಮಗೆ ಅನಿಸ್ತಾ ಇತ್ತು, ಈ ಥರ ಬೇರೆ ಎಲ್ಲೂ ಇಲ್ಲ, ಯಾರೂ ಇಲ್ಲ ಇವ್ರ ಥರ. ಒಂದು ಬೆಟ್ಟ ಹತ್ಬೇಕಾದ್ರೆ ಆಗಲಿ, ಒಂದು ರನ್ನಿಂಗ್ ಮಾಡಬೇಕಾದ್ರೆ ಆಗಲಿ, ಯಾವ ಥರ ಮಾಡ್ತಿದ್ರು, ಯಾವ ಥರ ಇದ್ರು ಅಂತಂದ್ರೆ ಸಿಕ್ಕಾಪಟ್ಟೆ ನಮಗೆ ಸುಸ್ತಾದ್ರೆ ಕೂಡ ಆರಾಮಾಗಿ ಮಾತಾಡ್ತಾನೆ ಬೆಟ್ಟ ಹತ್ತಾ ಇದ್ರು. ಅಷ್ಟು ಚೆನ್ನಾಗಿ ಆರೋಗ್ಯ ನೋಡ್ಕೊತಾ ಇದ್ದವ್ರಿಗೆ ಈ ಥರ ಆಯಿತು ಅಂತಂದ್ರೆ ಇದು ಸಾವಲ್ಲ, ಇದು ದೇವರಾಗಿ ಬಂದ್ರು. ಅವ್ರ ಕರ್ತವ್ಯ ಏನಿದೆ, ಅವ್ರದ್ದು ಏನು ಕೆಲಸ ಇದೆಯೋ ಮುಗಿಸಿದ್ರು, ನಮಗೆಲ್ಲ ಒಂದು ದಾರಿಯಾಗಿ ಹೋದರು. ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಅವ್ರನ್ನ ನೋಡ್ದಿರೋ ಇದ್ರೆ ಎಷ್ಟು ಕಷ್ಟ ಆಗುತ್ತೆ. ಇವತ್ತಿನ ದಿವಸ ಆ ಒಂದು ಲೈನಲ್ಲಿ ಮೂವಿ ಮಾಡಿದ್ದಾರೆ. ಅದ್ಭುತವಾಗಿ ಇರ್ತೈತೆ. ನಮ್ಮ ಕೈಯಲ್ಲಿ ಇವಾಗಲೇ ತಡ್ಕೊಳಕ್ಕಾಗ್ತಾ ಇಲ್ಲ. ಯಜಮಾನ್ರಂದು ಒಂದು ಆ ಕೂಗು, ಅದು ಆ ನೋವು ಯಾರಿಗೂ ಬೇಡ. ಖಂಡಿತ ಎಲ್ರಿಗೂ ಒಳ್ಳೇದಾಗಲಿ. ಬಸವರಾಜ್ ಸರ್ಗೆ ಮತ್ತು ಅವ್ರ ಟೀಮ್ಗೆ ಎಲ್ರಿಗೂ ಒಳ್ಳೇದಾಗಲಿ. ಅದ್ಭುತವಾಗಿ ಮೂಡಿ ಬರ್ತೈತೆ. ನಾನು ಮೊನ್ನೆನೇ ಹೇಳಿದೆ ಫೋನಲ್ಲಿ, ಇವತ್ತಿಂದ ಇದು ಯುಗಾದಿ ಹಬ್ಬ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೂವಿಗೆ ಅಂತ ಹೇಳಿದ್ದೀನಿ. ಅದೇ ಥರ ಆಗಲಿ. ಖಂಡಿತ ಸರ್, ನಿಮ್ಮ ಟೀಮ್ಗೆಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ನಮಸ್ತೆ. ಒಳ್ಳೇದಾಗಲಿ. ನಮ್ಮ ಸ್ನೇಹಿತರೊಬ್ಬರು ವಿಶ್ವನಾಥ್ ಅಂದ್ಬಿಟ್ಟು ಈ ಥರ ಮೂವಿ ಮಾಡ್ತಾ ಇದ್ದೀರಿ ರತ್ನ ಮೂವಿ ಅಂದರು. ಸರಿ ಸರ್, ನಾನು ಏನು ಅವರು 2 ನಿಮಿಷ ನಮ್ಮ ಸ್ಟೋರಿ ಹೇಳಿದಷ್ಟೇ. ಆಯ್ತು ಸರ್ ಮಾಡಿ, ನನ್ನ ಸಹಕಾರ ಏನು ಬೇಕಾ ಮಾಡ್ತೀನಿ ಅಪ್ಪು ಸರ್ಗೆ ಅಂತ ಹೇಳ್ಬಿಟ್ಟು ಅಷ್ಟೇ. ಆಮೇಲೆ ಒಂದಿನ ಕರೆದ್ರು, ತುಂಬ ಸಾರಿ ಕರೆದ್ರು, ಬನ್ನಿ ಸರ್ ಅಂತ. ಆದರೆ ಶೂಟಿಂಗೆಲ್ಲ ಕರೆದ್ರು, ಬನ್ನಿ ಸರ್ ಫಿಲಮ್ ನೋಡೋಕ್ಕಂತ. ಆದರೆ ನನಗೆ ಅವ್ರು ಹೇಳ್ತಾನೆ ಒಂಥರ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಆಯ್ತು ಸರ್, ಅದು ಏನು ಬೇಕಾ ಸಹಕಾರ ನಾನು ಮಾಡ್ತೀನಿ ಅಂತೇಳಿ ನಮ್ಮ ಡೈರೆಕ್ಟ್ರಿಗೂ ಹೇಳಿದೆ. ಸರ್ ನೀವು ಯಾವತ್ತು ಹೇಳ್ತೀರಿ ಹೇಳಿ, ಅದಕ್ಕೆ ಏನು ಬೇಕಾದ್ರೆ ನಾನು ಸಹಕಾರ ಕೊಡ್ತೀನಿ ಅಂತೇಳಿ. ಅದೇ ಥರ ಯಾವ ಥರ ಸಹಕಾರ ಆಗ್ತಿದೆ ನಮಗೂ ಗೊತ್ತಿಲ್ಲ. ಆ ಥರ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡೇ ಬಂದಿದೆ, ಏನು ತೊಂದರೆ ಇಲ್ಲದೆ ನಡ್ಕೊಂಡು ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ಈ ರತ್ನ ಮೂವಿಗಿರಬೇಕು ಸರ್. ಮತ್ತಷ್ಟು ಸಿನಿಮಾಗಳು, ಈ ರತ್ನ ಸಿನಿಮಾದ ಒಂದು ಸಹ ನಿರ್ಮಾಪಕರಾಗಿ ನಾವು ಇದರಲ್ಲಿದ್ದೀವಿ. ಈ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಡೈರೆಕ್ಟರ್ ಸರ್ ನಮಗೆ ಕೇಳಿದರು. ನಮ್ಮ ಅಣ್ಣವರು ಕೂಡ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಅದು ಆಯಿತು ಸರ್, ನೀವೇನಾದರೂ ಮಾಡಿರಿ, ಈ ಸಿನಿಮಾ ಚೆನ್ನಾಗಿದೆ, ನಿಮಗೇನು ಸಹಾಯ ಬೇಕೆಲ್ಲ ನಾವು ಮಾಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾಕ್ಕೆ ಎಲ್ಲರೂ ಸಪೋರ್ಟ್ ಇರಬೇಕು, ಎಲ್ಲರೂ ಆಶೀರ್ವಾದ ಬೇಕು ಅಂತ ಹೇಳ್ತಾ ಬಸವರಾಜ್ ಸರ್ ಅವರು ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಒಂದು ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಸಲ ಕರೆದಿದ್ದರು, ಬರೋಕ್ಕಾಗಲಿಲ್ಲ. ಬಟ್ ಈ ಸಲ ಕರೆದಿದ್ದಾರೆ.
ರಾಮು ಕರೂರ್ ಅಂತ ಹೇಳ್ಬಿಟ್ಟು ನಮ್ಮ ಬ್ರದರು ಸಾರ್ ಜೊತೆನೇ ವರ್ಕ್ ಮಾಡಿದ್ದಾರೆ, ಸಹ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ. ಎಲ್ಲರೂ ಆಶೀರ್ವಾದ ಮಾಡಬೇಕಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ವರ್ಧನ್. ಹಾಗೆ ಚಲಪತಿ ಸರ್, ಆಮೇಲೆ ರಘು ಸರ್ ಮತ್ತು ಚಂದ್ರಣ್ಣ, ಮಾರುತಿ ಸರ್, ಎಲ್ರಿಗೂ ಥ್ಯಾಂಕ್ ಯು. ನಮ್ಮ ಅದೃಷ್ಟ ಅನಿಸುತ್ತೆ, ಅಭಿಮಾನಿಗಳನ್ನ ದೇವರು ಅಂತ ಹೇಳ್ತಿದ್ರು, ಅವರೇ ಬಂದು ಲಾಂಚ್ ಮಾಡಿಕೊಟ್ಟಿದ್ದಾರೆ. ದೇವರುಗಳೇ ಬಂದು ನಮಗೆ ಲಾಂಚ್ ಮಾಡಿಕೊಟ್ಟಂಗೆ ಇದೆ ಈ ಟ್ರೈಲರನ್ನು. ಭಾಳ ಖುಷಿದೆ ನನಗೆ ಅನ್ಸೋದು. ನಾನು ಆಲ್ರೆಡಿ ಈ ಸಿನಿಮಾ ಬಗ್ಗೆ ಐ ಥಿಂಕ್ 1 ಮಂತ್ ಹಿಂದೆ ಮಾತಾಡಿದ್ದೀವಿ. ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಅಂತೇಳಿ. ಇದೇನಿಲ್ಲ, ಕತೆ ಏನು ಅಂತ ಹೇಳಿದ್ರೆ, ಬರೀ ಅಪ್ಪು ಸರ್ ಅಭಿಮಾನಿಗಳು ಅಂತಲ್ಲ, ಏನು ಕರ್ನಾಟಕದ ಜನ ಇದ್ದಾರೆ ಅವರ ಮಿರರ್ ಅಷ್ಟೇ ಸಿನಿಮಾ ಇದು. ಅವರ ಮನಸ್ಥಿತಿ ಏನು ಅದಷ್ಟೇ, ಅದನ್ನಿಟ್ಕೊಂಡು ಕತೆ ಮಾಡ್ಕೊಳ್ತು ನಮ್ಮ ಡೈರೆಕ್ಟ್ರು ಕತೆ ಮಾಡಿರೋದು. ಥ್ಯಾಂಕ್ ಯು ಅಪ್ಪು ಸರ್, ಥ್ಯಾಂಕ್ ಯು ಅಪ್ಪು ಸರ್, ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಹಾಗೆ ನನಗನ್ಸೋದು ಈ ಸಿನಿಮಾ ಟೆಂಪಲ್ಲು, ಅಪ್ಪು ಸರ್ ದೇವರು, ನಾವೆಲ್ಲ ಭಕ್ತರು ಅಷ್ಟೇ. ಸೊ ಹಂಗಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಬಂದು ಈ ಅಪ್ಪು ಸರ್ ಅಭಿಮಾನಿಗಳಲ್ಲಿ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದು, ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ, ನಿಮ್ಮಗಳದೇ ಕಥೆಯನ್ನು ಮಾಡೋದು, ನಿಮ್ಮ ಮನಸ್ಥಿತಿಯ ಹೇಗಿತ್ತು ಆ ಟೈಮಲ್ಲಿ ಇಟ್ಕೊಂಡೇ ಕತೆ ಮಾಡಿರೋದು. ಥ್ಯಾಂಕ್ ಯು, ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಕೇಳ್ಕೊತೀನಿ. ಥ್ಯಾಂಕ್ ಯು ಬಸವರಾಜ್ ಸರ್, ಈ ಪಾತ್ರನ ನನಗೆ ಕೊಟ್ಟಿದ್ದಕ್ಕೆ ನನ್ನ ಅದೃಷ್ಟ ಅನಿಸುತ್ತೆ. ಈ ಥರದ ನನ್ನ ಕೆರಿಯರ್ಲಿ ಈ ಥರದೊಂದು ಪಾತ್ರ ಸಿಕ್ಕಿದ್ದು ಭಾಳ ಅಪರೂಪ. ನಾವು ಅಭಿಮಾನಿಗಳಾಗಿ ಎಲ್ಲ ಅಭಿಮಾನಿಗಳ ಪರವಾಗಿ ಈ ಪಾತ್ರ ನಾನು ಕಾಣಿಸ್ಕೊಂಡಿದ್ದೀನಿ, ಎಲ್ಲರೂ ಕಾಣಿಸ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನೋಡಿದಂಥ ಪುಟ್ ಬಿಟ್ ಎಲ್ಲ ಮಾಧ್ಯಮ ಮಿತ್ರರಿಗೂ, ಆಮೇಲೆ ವೇದಿಕೆ ಮೇಲಿರೋ ಗಣ್ಯರಿಗೂ ನಮಸ್ತೆ. ರತ್ನ ನಿಜವಾಗ್ಲೂ ರತ್ನನೇ ಅಂತ ಹೇಳ್ಬೋದು ಅಪ್ಪು ಅವರು. ಯಾಕಂದರೆ ಅವರ ಸಿನಿಮಾ ನಾವು ಕೆಲಸ ಮಾಡದೇ ಇರಬಹುದು, ಆದರೆ ಅವರಿರೋ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಒಂದು ರೀತಿ ಖುಷಿಕರ ಸಂಗತಿ. ಇದೇ 19ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಇನ್ನೇನು ನೆಕ್ಸ್ಟ್ ವೀಕು ಮೋಸ್ಟ್ಲಿ ಅಪ್ಲೋಡಿಂಗ್ಗೆ ಹೋಗ್ತೀವಿ ಡೈರೆಕ್ಟ್ರು, ನಾನು, ನಮ್ಮ ಹಳೆ ಸ್ನೇಹಿತರು ಡೈರೆಕ್ಟ್ರು. ಅವ್ರದ್ದು ಒಂದು ಕಂಟಿನ್ಯೂ ಅವರ ಬಿಗಿನಿಂಗ್ ಸಿನಿಮಾಯಿಂದನೂ ನಾನು ಎಡಿಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ಇಲ್ಲಿವರೆಗೂ ಮಾಡ್ತಾಯಿದ್ದೀನಿ, ಮುಂದೇನು ಮಾಡ್ತಾ ಇರ್ತೀನಿ ಅಲ್ವಾ? ಮಾಡ್ತೀನಿ ತಾನೆ, ಇಲ್ಲಾಂದ್ರೆ ಆಮೇಲೆ ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗ್ತೀನಿ. ಆಮೇಲೆ ಈ ವೇದಿಕೆ ಬಳಸ್ಕೊಂಡು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಮೇಡಮ್ ಬಗ್ಗೆ ಕೆಲವು ಕಮೆಂಟ್ಸ್ಗಳೆಲ್ಲ ಹಾಕಿದರು. ಯಾರ ಅಭಿಮಾನಿಯಾಗಿರಲಿ ಅಥವಾ ಅವರು ಫೇಕ್ ಅಭಿಮಾನಿ ಅಂತ ನನಗನ್ಸುತ್ತೆ. ಯಾಕಂದರೆ ಅವರವರ ಅಭಿಮಾನಿ ಅವರವರು ಇರ್ತಾರೆ. ಹಾಗಾಗಿ ಈಗ ಈ ರೀತಿ ಒಂದು ಬೇರೆ ರೀತಿಯ ಕೆಟ್ಟ ಪದಗಳನ್ನ ಬಳಸ್ಕೊಂಡು, ಯಾಕಂದರೆ ಈಗ ಯಾರು ಅದನ್ನು ಟೆಕ್ಸ್ಟ್ ಮಾಡಿರ್ತಾರಲ್ಲ, ಅವ್ರ ಮನೇಲಿ ಒಂದು ಹೆಣ್ಣಿರ್ತಾರೆ ತಾನೆ, ಅವ್ರಿಗೂ ಒಂದು ತಾಯಿ ಇದ್ದಾರೆ, ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ, ಮಡದಿ ಇರ್ತಾರೆ ಅಲ್ವೇ, ಸಹೋದರಿಯರು ಅವ್ರಿವ್ರು ಎಲ್ಲರೂ ಇರ್ತಾರೆ. ಹಾಗಾಗಿ ಹೆಣ್ಣನ್ನು ಗೌರವಿಸಿ, ಆಮೇಲೆ ಅವರವರ ಅಭಿಮಾನಿಗಳೇನಿದ್ದಾರೆ ಅವರು ನಿಮ್ಮ ಏನು ಸ್ಟಾರ್ಸ್ ಇದ್ದಾರೆ ಅವ್ರನ್ನ ರೆಸ್ಪೆಕ್ಟ್ ಮಾಡಿ. ಎಲ್ಲ ಕಲಾವಿದರು ಕಲಾವಿದರೇ. ಒಂದು ಸಿನಿಮಾ ಗೆಲ್ಲುತ್ತೆ ಸೋಲುತ್ತೆ ಅದು ಸೆಕೆಂಡ್ರಿ, ಬಟ್ ಒಬ್ಬ ಕಲಾವಿದನಿಗೂ ಅದೇ ರೀತಿ ರೆಸ್ಪೆಕ್ಟ್ ಮಾಡಿ, ಅವರ ಕುಟುಂಬಕ್ಕೂ ರೆಸ್ಪೆಕ್ಟ್ ಮಾಡಿ. ಯಾಕಂದರೆ ಅದು ನಿಮ್ಮತನನ ತೋರಿಸುತ್ತೆ. ನೀವು ರೆಸ್ಪೆಕ್ಟ್ ಕೊಟ್ಟರೆ ಆಟೋಮೆಟಿಕಲಿ ನಿಮಗೂ ಆ ರೆಸ್ಪೆಕ್ಟ್ ಸಿಗುತ್ತೆ. ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಅಂತೀವಲ್ಲ, ನಾವು ಹೇಗೆ ನಡ್ಕೊತೀವಿ ಆ ರೀತಿಯೇ ನಮ್ಗೆ ಇಟ್ಸ್ ಎ ಮಿರರು. ನಾವು ಥೂ ಅಂತ ಹೋಗಿದ್ರೆ ಅದು ನಮಗೆ ವಾಪಸ್ ಹೋಗಿರುತ್ತೆ, ನಾವು ಅದಕ್ಕೆ ಹೂ ಹಾಕಿದ್ರೆ ಅದು ನಮಗೆ ಹೂ ಹಾಕುತ್ತೆ. ಇಷ್ಟೇ ಡಿಫ್ರೆನ್ಸು. ಈ ಮುಖಾಂತರ ನಾನು ಇದನ್ನು ಹೇಳೋಕ್ಕೆ ಬಯಸ್ದೆ, ಹಾಗಾಗಿ ಇದನ್ನು ಹೇಳ್ತಿದ್ದೀನಿ. ಯಾರಿಗೇ ಕೂಡ ಕೆಟ್ಟದ್ದು ಬಯಸದೇ ಇದ್ದಂಥ ವ್ಯಕ್ತಿ ಅಪ್ಪು ಸರು. ಹಾಗಾಗಿ ಯಾರೇ ಅಭಿಮಾನಿಗಳಿರಲಿ, ಯಾರೇ ಸ್ಟಾರ್ಸ್ ಅಭಿಮಾನಿಗಳಿರಲಿ, ಯಾರಿಗೂ ಯಾರನ್ನ ಕೆಟ್ಟದ್ದು ಬಯಸಬೇಡಿ, ಒಳ್ಳೆಯವರಾಗಿರಿ. ಯಾಕಂದರೆ ನಿಮ್ಮ ಸಂಸ್ಕೃತಿ ಏನು ಅನ್ನೋದನ್ನು ನೀವು ಬರೆಯೋ ಬರವಣಿಗೆಯಲ್ಲಿ ಗೊತ್ತಾಗುತ್ತೆ. ಅದನ್ನು ಸದ್ಯಕ್ಕೆ ನಿಲ್ಲಿಸಿ, ಸದ್ಯಕ್ಕಲ್ಲ ಪೂರ ನಿಲ್ಲಿಸಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಧನ್ಯವಾದಗಳು. ವಾಸ್ತವ ಆಲ್ರೆಡಿ ಮುಖ್ಯವಾದ ಗಣ್ಯ ವ್ಯಕ್ತಿಗಳು ಏನು ಹೇಳಬೇಕು ಲಾಂಚ್ ಮಾಡೋದಾಗಲಿ ಎಲ್ಲ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಎಲ್ರಿಗೂ. ನಾನಿದಲ್ಲಿ ಲಾಸ್ಟ್ ಟೈಮ್ ಹೇಳಿದಾಗೆ ಒಂದು ಸಿನಿಮಾದೊಳಗೆ ಒಂದು ಸಿನಿಮಾ ಶೂಟಿಂಗಲ್ಲಿ ನಾಯಕನ ಪಾತ್ರದಲ್ಲಿ ಮಾಡಿದ್ದೀನಿ. ಸೊ ಓವರಾಲ್ ಸಿನಿಮಾ ಎಳೆ ತುಂಬ ಚೆನ್ನಾಗಿದೆ. ಇಲ್ಲಿ ಏನು ನೋಡ್ತಿದ್ದೀರಾ ಅದಕ್ಕೂ ಅದು ನೆಕ್ಸ್ಟ್ ಲೆವೆಲಲ್ಲಿ ಇದೆ ಆ್ಯಕ್ಚುಲಿ ಅದರ ಎಳೆ. ಸೊ ಇದೇ 19ಕ್ಕೆ ರಿಲೀಸ್ ಆಗ್ತಾಯಿದೆ, ಏಪ್ರಿಲ್ 19ಕ್ಕೆ. ನಿಮ್ಮದಲ್ಲಿ ಆಶೀರ್ವಾದ ಇರಲಿ, ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಅಮಿತ್. ಎಲ್ಲರಿಗೂ ನಮಸ್ಕಾರ.
ಏಪ್ರಿಲ್ 19th ರತ್ನ ರಿಲೀಸ್ ಆಗ್ತಿದೆ, ಸೊ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಇದರಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ, ಮಗಳ ಪಾತ್ರ. ಸೊ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ನಮ್ಮ ಡೈರೆಕ್ಟರ್ ಅಪ್ಪ. ಅಪ್ಪು ಅವ್ರ ಬಗ್ಗೆ ಸಿನಿಮಾ ಮಾಡಿದಾರೆ ನಮ್ಮಪ್ಪ. ಸೊ ಎಲ್ಲರೂ ಬಂದು ನೋಡ್ರಪ್ಪ, ಸಿನಿಮಾ ಗೆಲ್ಸ್ರಪ್ಪ. ಬಸವರಾಜ್ ಸರ್ ಹತ್ರ ಆ್ಯಕ್ಚುಲಿ ಬಡ್ಜೆಟ್ ಗಿಡಟ್ ಏನೂ ಇಲ್ಲ ಪ್ರಮೋಷನ್ ಮಾಡೋಕ್ಕೆ. ನೀವೆಲ್ಲರೂ ಎಷ್ಟಾಗುತ್ತೋ ಅಷ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಬಸವರಾಜ್ ಅವರು ಸುಮಾರು 10-15 ವರ್ಷ ಸ್ನೇಹಿತರು. ಅವರು ಸಿನಿಮಾ ಸೀನಾ ಮತ್ತು ರುಕ್ಕು ಸಿನಿಮಾಗಳು ಮಾಡಿದ್ವಿ. ಸೀನಾ ಟೈಮಲ್ಲಿ ನಾನು ಅಪ್ಪು ಸರ್ ಮುಹೂರ್ತಕ್ಕೆ ಬಂದಾಗ ಫಸ್ಟ್ ಟೈಮ್ ಅಪ್ಪು ಸರ್ನ ನೋಡಿದ್ದೆ. ಆ ಟೈಮಿಂದ ನನಗೆ ಒಂದು ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಬಸವರಾಜ್ ಅವರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಸೀನಾ ರುಕ್ಕು ಯಾವುದೇ ಸಿನಿಮಾ ಆಗಿರ್ಬೋದು, ಈ ಸಿನಿಮಾ ನನಗೆ ಸತೀಶ್ ಬಾಬು ಅವರು ಎಲ್ಲಿ ಆರೋಗ್ಯ ಇದಾಗಿ ಸ್ವಲ್ಪ ಇದಾದಾಗ ಎಂಡ್ ಮೂಮೆಂಟಲ್ಲಿ ನನಗೆ ವರ್ಕ್ ಮಾಡೋಕ್ಕೆ ಕೊಟ್ಟರು. ಸೊ ಆ ಸಿನಿಮಾ ನೋಡ್ತಾ ಆ 2 ಸಿನಿಮಾ ಏನು ಮಾಡಿದರು ಬಸವರಾಜ್ ಅವರು, ಈ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಗೊತ್ತಿದೆ, ನಾನು ಈ ಸಿನಿಮಾಕ್ಕೆ ಅಭಿಮಾನಿ ಅದೇ, ಅವ್ರಿಗೆ ಅಭಿಮಾನಿ ಅದೇ. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾನ. ಪ್ರತಿಯೊಬ್ಬರು ಯಾರೂ ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ಅಪ್ಪು ಸರ್ ಅಭಿಮಾನಿಗಳು ಯಾರ್ಯಾರು ನೋಡ್ತಾರೆ ಈ ಸಿನಿಮಾನ, ಖಂಡಿತವಾಗಿ ಅವರು ಬಸವರಾಜ್ ಅವರ ಅಭಿಮಾನಿಗಳಾಗೋದ್ರಲ್ಲಿ ಡೌಟ್ ಇಲ್ಲ. ಡೈರೆಕ್ಟರ್ ಅಭಿಮಾನಿಗಳಲ್ಲಿ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕಣ್ಣೆದುರ ಇದ್ದವರೇನೋ ಅಂತ ಅನಿಸುತ್ತೆ, ಅಷ್ಟು ಫೀಲ್ ಇದೆ. ಪ್ರತಿಯೊಬ್ಬರು ಆರ್ಟಿಸ್ಟು ಎಲ್ಲರೂ ಕೂಡ ಪ್ರೀತಿಯಿಂದ ಮಾಡಿದ್ದಾರೆ. ನನಗನ್ಸಿದ್ದು ಇಲ್ಲಿ ಬಜೆಟು ಅದು ಇದು ಸೆಕೆಂಡ್ರಿ, ಎಲ್ಲರೂ ಅಷ್ಟೊಂದು ಪ್ರೀತಿ ತುಂಬಿ ಈ ಸಿನಿಮಾನ ಮಾಡಿದ್ದಾರೆ. ಪ್ರತಿ ಸೀನ್ಗಳು ಕಣ್ಣಲ್ಲಿ ನೀರು ಬರುತ್ತೆ. ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋದಕ್ಕಿಂತ ಆ ಸಿಚುವೇಶನ್ನ ಕರ್ಕೊಂಡು ಹೋಗುತ್ತೆ. ಪ್ರತಿಯೊಬ್ಬರು ಎಡಿಟ್ರು ಅಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ. ಎಲ್ಲ ಇದರಲ್ಲೂ ಆ್ಯಕ್ಟಿಂಗು ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಸಿನಿಮಾ. ಬಸವರಾಜ್ ಅವರಿಗೆ ಒಳ್ಳೆಯದಾಗಲಿ, ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಅವರು ಮುಂದೆ ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ನಾನು ಇದರಲ್ಲಿ ರಾಜೇಶ್ ಜಿ ಜೊತೆ ಹಾಡಿದ್ದೀನಿ ಆ್ಯಂಡ್ ಒಂದು ಪ್ಯಾಥೋ ಸಾಂಗ್ ಕೂಡ ಹಾಡಿದ್ದೀನಿ. ಆ್ಯಂಡ್ 19th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಪ್ರೋತ್ಸಾಹಿಸಿ ಆ್ಯಂಡ್ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಇಲ್ಲಿ ಎಲ್ಲ ಮೀಡಿಯಾದವರು, ಪತ್ರಕರ್ತರು, ಮುಖ್ಯವಾಗಿ ನಮ್ಮ ಸುಧೀಂದ್ರ ವೆಂಕಟೇಶ್ ಅಣ್ಣವರಿಗೆ ನಮಸ್ಕಾರ. ಸೊ ಅಣ್ಣನ ಸಪೋರ್ಟ್ ಇಲ್ಲ ಅಂದರೆ ನಾನು ಇಷ್ಟು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನಿಮ್ಗಳೆಲ್ಲ ಸಪೋರ್ಟ್ ಬೇಕೇ ಬೇಕು. ಸೊ ನನಗೂ ಈ ಸಿನಿಮಾಗೂ ನಮ್ಮೆಲ್ಲರಿಗೂ ನಿಮ್ಮ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ದೊಡ್ಡ ಮಟ್ಟದಲ್ಲಿ ಒಂದೇನು ಸೊ ಬಿಡುಗಡೆ ಮಾಡಬೇಕಂದ್ರೆ ತಾವು ಸಪೋರ್ಟ್ ಮಾಡಲೇಬೇಕು. ಸೊ ಇಲ್ಲಿ ನನಗೆ ಮೇಡಮ್ ಎಲ್ಲರನ್ನೂ ಸ್ಟೇಜ್ ಮೇಲೆ ಕರೀತಾ ಇದ್ದರು. ಸೊ ಕರೆದಾಗ ನಾನು ಬಂದಾಗ ಅಂದ್ಕೊಂಡೆ, ಈ ನಮ್ಮ ಮಾರುತಿ ಸಾರು, ಚಂದ್ರು ಸಾರು ಮತ್ತು ಚಲಪತಿ ಸಾರು, ರಾಘು, ಅಪ್ಪು ವೆಂಕಟೇಶ್ ಸಾರು ಎಲ್ಲರೂ ಇವರು ನೋಡಿದಾಗ ನಿಮ್ಗೆ ಯಾರಿಗೂ ಅನಿಸ್ಲಿಲ್ವ ಅಪ್ಪು ಸರ್ ಇಲ್ಲಿ ಇದ್ದಾರೆ ಮಧ್ಯದಲ್ಲಿ ಅಂತ? ಅನ್ನಿಸ್ತಲ್ವಾ? ಸೊ ಅಪ್ಪು ಸರ್ ಇಲ್ಲಿದ್ದಾರೆ, ಅವರಲ್ಲಿದ್ದಾರೆ, ನಮ್ಮಲ್ಲಿದ್ದಾರೆ. ಪ್ರತಿಯೊಬ್ಬರು ನಿಮ್ಗೆ ಎಲ್ಲರೂ ಕೂತಿದ್ದೀರಲ್ವಾ, ನೀವು ಇದನ್ನು ನೋಡಿದ್ಮೇಲೆ ನಿಮ್ಮ ಮನಸ್ಸಲ್ಲೂ ಅವ್ರು ಒಕ್ಕೊಂಡಿದ್ದಾರೆ, ಅವ್ರ ಒಳಗಡೆ ಇದ್ದಾರೆ. ಸೊ ಕರ್ನಾಟಕದಲ್ಲಿ ಪ್ರತಿಯೊಂದು ಥಿಯೇಟ್ರಿಗೂ ಅಪ್ಪು ಸರೇ ಜನರನ್ನು ಕರೆಸ್ತಾರೆ. ಅವರೇ ಕರೆಸಿ ಅವರೇ ಸಿನಿಮಾ ತೋರಿಸ್ತಾರೆ. ಎಲ್ಲರೂ ಮನೆಯಲ್ಲಿ ಫೋಟೋ ಇಟ್ಕೊಂಡು ಇವತ್ತು ಪೂಜೆ ಮಾಡ್ತಿದ್ದೀವಿ ನಾವುಗಳೆಲ್ಲ. ಸೊ ಯಾಕೆ ಪೂಜೆ ಮಾಡ್ತಿದ್ದೀವಿ ಹೇಳಿ? ಸೊ ಅವರು ಈಗ ಒಬ್ಬೊಬ್ಬರು ಒಂದೊಂದು ಏನು ಇವಾಗ ನಮ್ಮ ವಿಶ್ವ ಅವರು ಹೊಸಪೇಟೆಯಲ್ಲಿ ಒಂದು ದೊಡ್ಡದಾಗಿ ಒಂದು ಆರ್ಚ್ ಮಾಡಿ ನಿಲ್ಲಿಸಿದ್ದಾರೆ ಅವರು. ಓಕೆನಾ, ಒಂದು ಪುತ್ಥಳಿ ಮಾಡಿ ನಿಲ್ಲಿಸಿದ್ದಾರೆ. ಸೊ ಅದು ಅವರಲ್ಲಿ ಇಟ್ಕೊಳಕ್ಕೆ ಆಗ್ತಿಲ್ಲ, ಅದನ್ನೇನೋ ಹೊರಗೆ ಹಾಕಬೇಕು. ಅದನ್ನ ಹೆಂಗೆ ಹೊರಗೆ ಹಾಕೋದು, ಏನು ಮಾಡೋದು? ನಮ್ಮ ಮನಸ್ಸಿಗೆ ತಡೆಯೋಕ್ಕಾಗ್ತಿಲ್ವಲ್ಲ. ಸೊ ಯಾವ ದಾರಿ ಹುಡ್ಕೋದು, ಏನು ಮಾಡೋದು ಅಂತ ತಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ. ಸೊ ನಾವು ಸಾಯೋಕ್ಕಾಗಲ್ಲ. ಸೊ ಸಾಯೋಕ್ಕೆ ಮನಸ್ಸು ಬರ್ತಾ ಇಲ್ಲ ದೇವ್ರು ಸಾಯಿಸ್ಬೇಕು ಅಷ್ಟೇ. ಸೊ ನಾನು ಒಂದು ಲೈನ್ ಬರೆದಿದ್ದೀನಿ ಅದರಲ್ಲಿ. ಓಕೆನಾ, ನಾನು ನಿನ್ನ ನೋಡೋಕ್ಕೆ ಅಂತ ಬಂದೆ ಊರಿಗೆ, ಬೆಂಗಳೂರಿಗೆ. ಸೊ ನಾನು ಬಂದಮೇಲೆ ನೀನು ಹೊರಟೋದೆ ದೇವ್ರ ಊರಿಗೆ ಅಂತ. ಸೊ ಅದಕ್ಕೆ ನಾನು ಬಂದ್ಬಿಡ್ತೀನಿ, ದಯವಿಟ್ಟು ನನ್ನ ಕರ್ಕೋ, ಮಿಸ್ ಮಾಡಬೇಡ ಅಂತ ಅವಳು ಹೇಳ್ತಾ ಇರ್ತಾಳೆ ಆ ಲೈನಲ್ಲಿ. ಸೊ ಆ ಮನಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಅದೇ ಇರೋದು. ಇಲ್ಲಿ ಯಾರಿಗೂ ನಮ್ಗೆ ಭೂಮಿ ಮೇಲೆ ಇರೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಆಫ್ ಅಪ್ಪು ಸರ್. ಅವ್ರು ಬದುಕಿದ್ದಾಗೆ ನಾವು ದಿನ ಮನೆಗೆ ಹೋಗ್ತಾ ಇರಲಿಲ್ಲ, ದಿನ ಭೇಟಿ ಮಾಡ್ತಿರ್ಲಿಲ್ಲ, ದಿನ ಮಾತಾಡ್ತಿರ್ಲಿಲ್ಲ
ಅಲ್ವಾ? ಯಾರು ಏನು ಅವ್ರ ಬಗ್ಗೆ ನಾವು ಓಕೆ ಇದ್ದಾರೆ, ಸಿನಿಮಾ ಬರುತ್ತೆ, ಸಿನಿಮಾ ನೋಡೋಣ, ಶೂಟಿಂಗಲ್ಲಿ ಅಲ್ಲಿ ಕಾಣ್ತಾರೆ, ಇಲ್ಲಿ ಕಾಣ್ತಾರೆ, ಟಿ ವಿಗಳಲ್ಲಿ ಕಾಣ್ತಾರೆ, ಖುಷಿ ನಮಗೆ, ಹ್ಯಾಪಿ. ಸೊ ಇವತ್ತು ನಾವು ಯಾರಲ್ಲಿ ನೋಡೋಣ, ನಮ್ಮಲ್ಲಿರೋದನ್ನ ನಾವು ಹೇಗೆ ಇದು ಮಾಡೋಣ? ಸೊ ಆದ್ದರಿಂದ ಈ ರತ್ನ ಒಂದು ತಯಾರಾಗಿದೆ. ಸೊ ಅದು ಅಪ್ಪು ಸರ್ ನಿಂತ್ಕೊಂಡೇ ಅದು ತಯಾರು ಮಾಡಿರೋದು. ನಾನು ಹೇಳಿದೆ ಆವಾಗಲೇ ಲಾಸ್ಟ್ ಪ್ರೆಸ್ ಮೀಟಲ್ಲಿ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಸೊ ನಾನಷ್ಟು ಶ್ರೀಮಂತನೂ ಅಲ್ಲ. ಸೊ ನನಗೆ ಸಪೋರ್ಟ್ ಮಾಡಿದಂಥ ಮಂಜುನಾಥ್ ಸರ್ ಮತ್ತು ರಾಘವೇಂದ್ರ ಅವರು ಮತ್ತು ಅವ್ರ ಬ್ರದರ್ ರಾಮು, ಹಾಗೆ ನನ್ನ ಟೀಮು. ಸೊ ಈ ರತ್ನ ಟೀಮಲ್ಲಿ ಕೆಲಸ ಮಾಡಿದಂಥ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಮತ್ತು ಸುಚೀತ್ ಅಂತ, ಸೊ ಅವನು ತುಂಬ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಎಲ್ಲ ಕೆಲಸ ಮಾಡಿದ್ದಾನೆ. ರವಿ ಹಾರ್ಟ್ ಡೈರೆಕ್ಟ್ರು, ಸೊ ಅವನು ತುಂಬ ಕೆಲಸ ಮಾಡಿದ. ಇವ್ರುಗಳೆಲ್ಲ ಅಂದರೆ ದುಡ್ಡು ಮುಖ ನೋಡಿ ಯಾರು ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ. ಓಕೆ ಅಣ್ಣ, ನೀವು ಎಷ್ಟು ಕೊಡ್ತೀರಾ ಕೊಡಿ ಅಣ್ಣ, ನಾನು ಮಾಡಿಕೊಡ್ತೀನಿ. ನೀವೆಷ್ಟು ಕೊಡ್ತೀರಾ ಕೊಡಿ ಅಣ್ಣ, ಮಾಡಿಕೊಡ್ತೀನಿ. ನೀವು ಸಿನಿಮಾ ಮಾಡ್ತೀರಿ, ನೀವು ಪ್ರೊಡಕ್ಷನ್ ಮಾಡ್ತಿದ್ದೀರಾ, ಮಾಡಿ ಅಣ್ಣ, ಮಾಡೋಣ, ಈ ಥರ ಒಂದು ಸಪೋರ್ಟ್. ಸೊ ನಮ್ಮ ನಾಗೇಂದ್ರ ಎಸ್ ಆಗಿರ್ಬೋದು, ಅಮಿತ್ ರಾವ್ ಅವ್ರದ್ದೊಂದು ಸ್ಟುಡಿಯೋದಲ್ಲಿ ಸೊ DI ಎಲ್ಲ ನಡೀತು. ಸೊ ಹೀಗೆ ಏನಾಗುತ್ತಂದರೆ ಇಲ್ಲಿ ಈ ಸಿನಿಮಾ ತಯಾರಾಗಿದೆ. ಇದು ಈ ಥರ ತಯಾರಾಗಕ್ಕೆ ಸಾಧ್ಯ ಇಲ್ಲ ಬೇರೆ ಸಿನಿಮಾ ಎಲ್ಲ, ಬಿಕಾಸ್ ಆಫ್ ಅಪ್ಪು ಸರ್ ಇದ್ದಾರೆ. ಅವ್ರ ಜೊತೆ ಹಿಂಗೆ ಸುಮ್ಮನೆ ಒಂದು ಆಶೀರ್ವಾದ ಅಷ್ಟೇ, ಮಾಡಿ ನಾನಿದ್ದೀನಿ, ನಿಮ್ಗೆ ಒಳ್ಳೇದಾಗುತ್ತೆ ಅಷ್ಟೇ ಅವ್ರು ಹೇಳ್ತಾ ಇರೋದು. ಈ ಸ್ಟೇಜ್ ಮೇಲೆ ಕೂಡ ಇಲ್ಲೇ ಪಕ್ಕದಲ್ಲೇ ನಿಂತಿದ್ದಾರೆ ಅಂದರೆ ನಿಂತಿದ್ದಾರೆ. ನೀವು ಬೇಕಾದ್ರೆ ಯಾವ್ದಾದ್ರು ಒಂದು ಸ್ಕ್ಯಾನ್ ತಂದು ಏನೋ ಕಂಡಿಡಿಯೋರೆಲ್ಲ ಬಂದಿದ್ದಾರಲ್ಲ ಈಗಿನ ಕಾಲದಲ್ಲಿ, ತಂದು ಇಟ್ಟರೆ ಅಪ್ಪು ಸರ್ ಇಲ್ಲಿ ನಿಂತಿದ್ದಾರೆ ಪಕ್ಕದಲ್ಲಿ. ಇದು ಪ್ರಾಮಿಸ್ ಮಾಡಿ ಹೇಳ್ತೀನಿ ನಾನು. ಇಲ್ಲಿದ್ದಾರಲ್ಲ ಇವ್ರುಗಳೆಲ್ಲ, ಅವ್ರಗಳ ಮೂಲಕ ನಿಂತಿದ್ದಾರೆ. ಚಂದ್ರಣ್ಣ ಏನಂತೀರಣ್ಣ? ಸತ್ಯ ಅಲ್ಲ ಅಣ್ಣ? ಎಸ್, ನೋಡಿ ಅಣ್ಣ ಹೇಳಿದ್ರು 100% ಅಪ್ಪು ಸರ್ ಇದ್ದಾರೆ, ಸ್ಟೇಜ್ ಮೇಲೆ ನಿಂತಿದ್ದಾರೆ. ಸೊ ಇದೇ ಥರ ಸಿನಿಮಾಗಳು ಅಪ್ಪು ಸರ್ ಮೇಲೆ ಅವ್ರ ಬಗ್ಗೆನೇ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ. ಖಂಡಿತವಾಗ್ಲೂ ನಮ್ಮ ಉಸಿರು ಹೋಗ್ಬೇಕು, ಅವಾಗ ಮಾತ್ರ ನಾವು ಮರೆಯೋಕ್ಕೆ ಸಾಧ್ಯ. ಉಸಿರಿರೋವರೆಗೂ ಅವ್ರ ಹೆಸರನ್ನ ಬೆಳೆಸ್ತಾ ಇರ್ತೀವಿ. ಇದೇ ನಮ್ಮ ಕೆಲಸ, ಇದೇ ನಮ್ಮ ಕರ್ತವ್ಯ. ನಾವು ಹೋಟ್ಲ್ ಇಡ್ತೀವೋ ಅಥವಾ ನಾನು ಹೇಳಿದೆ ಅಕ್ಕ, ಆಮೇಲೆ ಒಂದು ಟ್ರಸ್ಟ್ ಮಾಡ್ತಾ ಇದ್ದೀನಿ ಅಕ್ಕ ಅಂತ. ಸೊ ಇವತ್ತು ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ರು, ಅವರು ಬಂದಿಲ್ಲ ಅಕೌಂಟೆಂಟು. ಸೊ ಅದು ಅಪ್ಪು ಒಂದು ಮಕ್ಕಳ ಎಜುಕೇಷನ್ ಟ್ರಸ್ಟು ಅಂತ. ಸೊ ಆ ಟ್ರಸ್ಟನ್ನು ಸದ್ಯದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಆಚೆ ಬರುತ್ತೆ. ಸೊ ಈ ಥರ ಕೆಲಸಗಳು ಅಥವಾ ಸೇವೆಗಳು ಅವ್ರ ಹೆಸರಲ್ಲಿ ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ. ಅದಕ್ಕೆಲ್ಲ ಎಲ್ಲರೂ ಸಪೋರ್ಟು ಇದೆ. ಸೊ ಅಷ್ಟು ಸಪೋರ್ಟ್ ಇದ್ದಾಗ ಯಾಕಕ್ಕ ಮಾಡಬಾರ್ದು? ದುಡ್ಡೇ ಬೇಕಾಗಿಲ್ಲ, ಎಲ್ಲದಕ್ಕೂ ದುಡ್ಡು ಬೇಕಾಗಿಲ್ಲ. ಕೆಲಸ ಮಾಡಬೇಕಂದ್ರೆ ಮನಸ್ಸು ಇರಬೇಕಷ್ಟೇ. ಆ ಮನಸ್ಸಿದ್ರೆ ನಾವೇನು ಬೇಕಾದರೂ ಮಾಡ್ಬೋದು. ಸೊ ಎಲ್ಲರೂ ಸೇರಿ ಅವ್ರ ಹೆಸರು ಉಳಿಸೋಣ, ಅವರು ಹಾಕಿದ ದಾರಿಲಿ ಹೋಗೋಣ. ಆಮೇಲೆ ಫಸ್ಟ್ಗೆ ಒಂದು ಲೈನ್ ಹಾಕಿದ್ದೆ ನಾನು, ಅಪ್ಪು ಸರ್ ಹೇಳಿರೋ ಮಾತನ್ನು, ಕೆಟ್ಟವರಿಗೂ ಒಳ್ಳೆಯದನ್ನೇ ಬಯಸೋಣ. ಓಕೆ, ನಮಗೆ ಯಾರಾದರೂ ಕೆಟ್ಟದ್ದು ಮಾಡಲಿ, ನಮಗೆ ಯಾರು ಬೇಕಾದರೂ ಕೆಟ್ಟದ್ದು ಮಾಡಲಿ, ಯಾರು ಬೇಕಾದರೂ ಏನಾದರೂ ಅಂದ್ಕೊಳ್ಳಿ. ಆವಾಗಲೇ ಅರಸು ಸರ್ ಹೇಳಿದ್ರು, ಯಾವನೋ ಒಬ್ಬ ಏನೋ ಮೇಡಮ್ ಬಗ್ಗೆ ಬರೆದ್ಬಿಟ್ಟಿದ್ದಾನೆ, ಹಂಗೆ ಬರೆದ್ಬಿಟ್ಟಿದ್ದಾನೆ, ಹಿಂಗೆ ಬರೆದ್ಬಿಟ್ಟಿದ್ದಾನೆ ಅಂತ. ಬೊಗಳೋ ನಾಯಿಗೆ ನಾವ್ಯಾಕೆ ಸರ್ ರಿಯಾಕ್ಟ್ ಮಾಡಬೇಕು? ನಾಯಿಗಳು ಬೊಗಳ್ತಾ ಇರುತ್ತೆ, ಅದಕ್ಕೆಲ್ಲ ರಿಯಾಕ್ಟ್ ಮಾಡಬಾರ್ದು. ಓಕೆ, ತೊಂದರೆ ಇಲ್ಲ, ಅವನು ಯಾವನೋ ಏನೋ ಬರೆದಿದ್ದಾನೆ, ಆ ದೇವತೆ ಬಗ್ಗೆ ತೊಂದರೆ ಇಲ್ಲ. ಸೊ ಅದನ್ನೆಲ್ಲ ದೇವ್ರು ನೋಡ್ಕೋತಾನೆ. ಅವ್ರಿಗೆಲ್ಲ ಏನು ಕರ್ಮಗಳು ಅಂತಾರಲ್ಲ ಅದು ಅವ್ರಿಗೆ ಹೋಗುತ್ತೆ. ಸೊ ನಾವು ಅದ್ರ ಬಗ್ಗೆ ಅಲ್ಲಿಗೆ ಬಿಟ್ಟಾಕೋಣ. ಅದನ್ನು ತುಂಬ ಹೇಳಕ್ಕೆ ಹೋದರೆ ಅದು ಬೇರೆ ಥರನೇ ಆಗೋಗುತ್ತೆ. ಸೊ ಎಲ್ಲರೂ ಅಪ್ಪು ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ಸೊ ಆ ವಿಷಯವಾಗಿ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲರೂ ಮೌನವಾಗಿರಿ, ಎಲ್ಲ ದೇವ್ರು ನೋಡ್ಕೋತಾನೆ. ಜೊತೆಗೆ ಅಪ್ಪು ಸರ್ ಇದ್ದಾರೆ. ಸೊ ಆಮೇಲೆ ಈ ಸಿನಿಮಾ ನನ್ನ ಗೆಳೆಯರಾದಂಥ ವಿಜಯ್ ಅವರು ಇದನ್ನು ರಿಲೀಸ್ ಮಾಡಿಕೊಡ್ತಿದ್ದಾರೆ. ಸೊ ನನ್ನಲ್ಲಿ ಎಷ್ಟು ದುಡ್ಡಿದೆ ಏನು ಎತ್ತ ಅಂತ ಏನು ಕೇಳಕ್ಕೆ ಹೋಗಿಲ್ಲ. ಅವರು ರಿಲೀಸ್ ಮಾಡಬೇಕು ಅಂತ ಹೇಳಿದ ತಕ್ಷಣ, ಹೌದಾ ಯಾವಾಗ ಡೇಟು ಏನು ಅಂದ್ಕೊಂಡಿದ್ದೀರಾ? ಸೊ 26 ಅಂತ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ವಿ. ನಾವು ಅನೌನ್ಸ್ ಮಾಡಿ ಡೇಟ್ ಅನೌನ್ಸ್ ಮಾಡಿ ಹೋದ್ವಿ ಆಚೆ ಹೋಗಿ 4 ಗಂಟೆಗೆ ಅವ್ರು ಅನೌನ್ಸ್ ಮಾಡಿದ್ರು ಎಲೆಕ್ಷನ್ 26ಕ್ಕೆ ಅಂತ. ಸೊ ಅದಕ್ಕೋಸ್ಕರ ನಾವು ಒಂದು ವಾರ ಹಿಂದೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲ ಸಹಕಾರ ಇರಲಿ. ಸೊ ಈ ಸಿನಿಮಾಗೆ ಎಲ್ಲರೂ ಸಹಕಾರ ಮಾಡಿದ್ದಕ್ಕೂ ಅಷ್ಟೇ ನಾನು ಹೇಳಬಲ್ಲೆ. ತುಂಬ ಮತ್ತೆ ಭಾವಾಂಕವಾಗಿ ಹೇಳಕ್ಕೆ ಹೋದರೆ ನನಗೆ ಅಳು ತಡೆಯಲ್ಲ.
ಮತ್ತು ನೀವೆಲ್ಲರೂ ಹಾಳಕ್ಕೆ ಶುರು ಮಾಡಿಬಿಡ್ತೀರಾ, ಆ ಮಟ್ಟಿಗೆ ಮಾತಾಡಬೇಕಾಗುತ್ತೆ. ಸೊ ಈ ಸಿನಿಮಾ ವಿಷಯವಾಗಿ ನಿಮ್ಮೆಲ್ಲರೂ ಸಪೋರ್ಟಿಂದ ಕರ್ನಾಟಕ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಸಿನಿಮಾ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಎಲ್ರಿಗೂ ಹೇಳೋದು ಒಂದೇ ಮಾತು, ಒಂದು ಸಾರಿ ಸಿನಿಮಾ ನೋಡಿ, ಒಂದೇ ಒಂದು ಸಾರಿ ಸಿನಿಮಾ ನೋಡಿ. ಟಿಕೆಟ್ ರೇಟ್ ಬೇಕಾದರೆ ಕಮ್ಮಿ ಮಾಡೋಣ, ಓಕೆನಾ? ದಯವಿಟ್ಟು ಸಿನಿಮಾ ನೋಡಿ, ಸಿನಿಮಾ ಮಿಸ್ ಮಾಡ್ಕೋಬೇಡಿ. ಮುಖ್ಯವಾಗಿ ಅಪ್ಪು ಸರ್ ಅಭಿಮಾನಿಗಳು ಈ ಸಿನಿಮಾ ನೋಡಲೇಬೇಕು, ಫೀಮೇಲ್ಸ್ ನೋಡಲೇಬೇಕು. ಸೊ ಈ ಥರ ಸಿನಿಮಾನ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಅದು ನೀವೇ ಇರೋದು ಆ ಸಿನಿಮಾದಲ್ಲಿ, ನೀವೇ ಕೂತು ನೋಡ್ತಾ ಇರ್ತೀರಾ, ನೀವೇ ಬರ್ತಾ ಇರ್ತೀರ ಸ್ಕ್ರೀನಲ್ಲಿ. ಮುಖ್ಯವಾಗಿ ಅಪ್ಪು ಸರು ಪ್ರತಿ ಸೀನಲ್ಲೂ ಬಂದೋಗ್ತಾ ಇರ್ತಾರೆ, ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದನ್ನೇ ಹೇಳ್ತಾ, ಆಮೇಲೆ ಇನ್ನೊಂದು, ಇದು ಶುಕ್ರವಾರ ರಿಲೀಸ್ ಆದರೆ ಗುರುವಾರ ಒಂದು ಶೋವನ್ನು ನಾವು ಬೆಂಗಳೂರಲ್ಲಿ ಒಂದು ಥಿಯೇಟ್ರಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಸೊ ಅಲ್ಲಿ ಅಪ್ಪು ಸರ್ ಅಭಿಮಾನಿಗಳಿಗೆ ಒಂದು ಶೋ ಇಟ್ಕೊಂಡಿದ್ದೀವಿ ಆವತ್ತು. ಸೊ ಎಲ್ಲರೂ ಬರಬೇಕು, ಅಪ್ಪು ಸರ್ ಅಭಿಮಾನಿಗಳು ಯಾರೂ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಬಂದು ಆ ಸಿನಿಮಾನ, ಸೊ ಆ ಶೋನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಈ ಸರ್ ಹಂಗೆ ಕಂಟಿನ್ಯೂ ಮಾಡೋಣ. ಅವತ್ತೊಂದು ದಿನ ಮಾತ್ರ ಸೊ ಇಲ್ಲಿ ಬೆಂಗಳೂರಾಗಿ ಇರ್ತಕ್ಕಂಥವ್ರು, ಮತ್ತು ನಾಳೆ ಶುಕ್ರವಾರದಿಂದ ಮತ್ತು ಆಲ್ ಓವರ್ ಕರ್ನಾಟಕ ಸಿನಿಮಾ ಇರುತ್ತೆ. ಇದಕ್ಕೆಲ್ಲ ತಾವು ಆಶೀರ್ವಾದ ಮಾಡಬೇಕಾಗಿ ಕೇಳ್ಕೊತೀನಿ. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಮಾರುತಿ ಸರ್ ತುಂಬ ಥ್ಯಾಂಕ್ಸ್, ಚಂದ್ರೋಣ, ಟೆಕ್ನಿಷಿಯನ್ಸ್, ಆರ್ಟಿಸ್ಟು, ಕಲಾವಿದರು, ವರ್ಧನವರು, ಸೊ ಎಲ್ಲರ ಬಗ್ಗೆ ಹೇಳ್ಬೇಕಂತ ತುಂಬ ಆಸೆ. ಎಲ್ಲರೂ ನನಗೆ ಸರ್ ನೀವು ಅಂದ್ರೆ ಇದು ಪಬ್ಲಿಸಿಟಿಗೆ ದುಡ್ಡು ಬೇಕು ಅಂತ ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ಉಂಗುರ ಚೈನು ಎಲ್ಲ ಮನೇಲಿ ಇಟ್ಟು ಬಂದಿದ್ದಾರೆ. ಸೊ ಅಕ್ಕ ಇವಾಗ ಒಂದು ಸನ್ಮಾನ ಮಾಡೋಣ. ಖಂಡಿತವಾಗ್ಲೂ.